ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಚೆಂದುಳ್ಳಿ ಚೆಲುವೆ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾಗಿ ರೆಡಿಯಾಗಿ ಕ್ಯೂಟ್ ಆಗಿ ಕಾಣಿಸ್ಕೊಂಡು ಮಾತಾಡೋಕ್ಕೆ ನಿಂತರೆ ಮಾತ್ರ ಏನು ಮಾತಾಡ್ತಾರೆ ಅಂಥೇಳಿ ಕಾದು ಕಿವಿ ಕೊಟ್ಟು ಕೇಳ್ತಾ ಇದ್ದಂಥ ಒಂದು ಸುಂದರವಾದ ಹೀರೋಯಿನ್ ಹೊರಗಡೆ ಬಂದಾಗಿದೆ. ರಾಶಿಕಾ ಶೆಟ್ಟಿ ಅವರು ನನ್ನ ಜೊತೆ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಹಾಕ್ತಿದ್ದಂಥ ಕಾಸ್ಟ್ಯೂಮ್ಗಳು ನಿಮಗೆ ಅದ್ಭುತವಾಗಿ ಒಪ್ತಾ ಇತ್ತು. ನಿಮ್ಮ ಬಟ್ಟೆಗಳನ್ನು ನೋಡೋದಕ್ಕೇ ಒಂದಷ್ಟು ಜನ ಕಾಯ್ತಾ ಇದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ 100% ಇದನ್ನ ಎಲ್ಲರೂ ಹೇಳಿರ್ತಾರೆ ನಿಮಗೆ. ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ 2 ವೀಕ್ಸ್ ನಾನೇನೋ ರೆಡಿ ಆಗಿರಲಿಲ್ವಂತೆ. ಫಸ್ಟ್ ವೀಕೋ ಸೆಕೆಂಡ್ ವೀಕ್ ನನಗೆ ಗೊತ್ತಿಲ್ಲ. ಆವಾಗ ನಮ್ಮಮ್ಮ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಪಿಸೋಡಲ್ಲಿ ಏನೋ ಬಂದಾಗ ಹೇಳಿದ್ರು, ಫ್ಯಾಮಿಲಿ ವೀಕಲ್ಲಿ ಆ ವೀಕ್ ಎಷ್ಟು ಕೋಪ ಬಂತು ಗೊತ್ತಾ ನಿನಗೆ, ಯಾಕೆ ರೆಡಿ ಆಗ್ತಿರ್ಲಿಲ್ಲ ಅಂತ. ಬಟ್ ನನಗೆ ಮುಂಚೆ ನಾನು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನಾನು ಏನು ವೇರ್ ಮಾಡ್ತೀನಿ, ನಾನು ಹೇಗೆ ಕಾಣಿಸ್ತೀನಿ, ಅದೇ ನನಗೆ ತುಂಬ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನು ಕಾನ್ಫಿಡೆಂಟಾಗಿ ಕಾಣಿಸಿದೆ, ನಾನು ಹೇಗೆ ರೆಡಿ ಆಗಿದ್ದೀನಿ ಅದ್ರ ಮೇಲೆ ನಾನು ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಮನೆಗೆ ಒಳಗಡೆ ಹೋದ್ಮೇಲೆ ಎಲ್ಲ ನೋಡ್ಕೊಂಡಿದ್ದು ನಮ್ಮ ಅಮ್ಮ ನನ್ನ ತಮ್ಮನೇ. ಎಲ್ಲ ಕ್ರೆಡಿಟ್ಸ್ ಅವ್ರಿಗೇನೆ. ಅವ್ರು ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರಾಗಿ ಕಳಿಸ್ಕೊಡ್ತಾ ಇದ್ರು. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಮನೆ ಒಳಗಡೆ. ಮಾತಾಡ್ತಾ ಇದ್ರೆ ಅಂತೂ, ಜಗ್ಲಕ್ಕೆ ನಿಂತರೆ ಅಂತೂ ಎಲ್ಲಿಂದ ಆ ಎನರ್ಜಿ ಬರ್ತಾ ಇತ್ತು ನಿಮಗೆ ಅಂತೇಳಿ, ಅಷ್ಟು ವಾಯ್ಸು, ಏನು ಮಾತು, ಮೊದಲಿಂದನೂ ಹಾಗೇನಾ ಅಥವಾ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ಗೆ ಆ ಥರ ವಾಯ್ಸ್ಗಳು ಬಂತ, ಹೇಗೆ ಅಂತೇಳಿ? ಇಲ್ಲ, ಅದ್ರಲ್ಲಿ ಒಂದು ಕ್ಯೂಟ್ ಇತ್ತು, ವಾಯ್ಸಲ್ಲಿ ಒಂದು ಕ್ಯೂಟ್. ನಾನು ಅಂದರೆ ತುಂಬ ಜಗಳ ಮಾಡಲ್ಲ, ಎಲ್ಲ ಮಾಡಲ್ಲ. ಯಾಕಂದರೆ ಆಚೆ ಕಡೆ ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗಲ್ಲ ನಮಗೆ. ಬಟ್ ಮನೇಲೂ ಜಗಳ ಅಂತ ಬಂದರೆ ತಮ್ಮನ ಜೊತೆ ಏನಾದ್ರು ತಪ್ಪು ಅನ್ನಿಸಿದಾಗ ವಾಯ್ಸ್ ರೈಸ್ ಮಾಡ್ತಾನೆ ಇದೆ, ಕಿರ್ಚ್ತಾ ಇದೆ. ನಮ್ಮ ಮನೇಲಿ ಪ್ಲೀಸ್ ಸೈಲೆಂಟ್ ಆಗಿರೋ ಅಂತಿದ್ರು. ಆ್ಯಂಡ್ ಅಪ್ಪ ಅಮ್ಮ ಇರೋದು ಮೈಸೂರಲ್ಲ. ನಾನು ಹೋಗಿ ಬರ್ಬೇಕಾದ್ರೆ ಅಪ್ಪ ಹೇಳ್ತಾರೋ, ಮನೇನೇ ತುಂಬ ಸೈಲೆಂಟ್ ಅನ್ನಿಸ್ತಿದೆ ಕಣೆ, ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ, ಕಿರಿಚ್ತಿದ್ದೆ, ನೀನು ಬೇಲ್ ಕುತ್ಕೊಂಡು ಕಿರಿಚಿದ್ರೆ ಕೆಳಗೆ ತನಕ ಕೇಳಿಸ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಅಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ನಾನು ಮಾತಾಡಲೇಬೇಕಿತ್ತು. ನಾನು ಸಾಫ್ಟಾಗಿ ನನಗೆ ಇಷ್ಟ ಇರೋರ ಜೊತೆ ಫುಲ್ ಮಾತಾಡ್ತಿರ್ತೀನಿ. ಬಟ್ ನನಗೆಲ್ಲೋ ತಪ್ಪು ಅನ್ನಿಸ್ದಾಗ ನಾನು ಅದನ್ನು ಅಲ್ಲೂ ಯಾರೂ ಕೇಳಿಸ್ಕೊಳಲ್ಲ ಅಲ್ವಾ, ಕಿರ್ಚಲೇಬೇಕಾಗತ್ತೆ. ಆ ಸಿಚುವೇಶನ್ ಪಟ ಅಂತ ಮಾತು ಬಂದ್ಬಿಡ್ತಿತ್ತು. ಏನಾಯಿತು ರಾಶಿಕಾ? ಯಾಕಂದರೆ ನಾವೆಲ್ಲರೂ ಕೂಡ ಇನ್ನು ಆಫ್ ದಿ ಕ್ಯಾಮ್ರಾ ಆಗಲಿ ಅಥವಾ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಮಾತಾಡೋಗ್ಲೇ ರಾಶಿಕಾ ಚೆನ್ನಾಗಿ ಆಡ್ತಾಯಿದ್ರು. ಟಾಸ್ಕ್ ವಿಚಾರದಲ್ಲಿ ಮಾತ್ರ ಬಿಟ್ಟು ಕೊಡೋದೇ ಅಷ್ಟು ಅದ್ಭುತವಾಗಿ ಆಡ್ತಾಯಿದ್ರಿ. ಹೊರಗೆ ಬಂದಿದ್ದಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ? ಫಿನಾಲೆ ವೀಕಲ್ಲಿ ನಾವು ನೋಡ್ತೀವಿ ಅಂದ್ಕೊಂಡಿದ್ವಿ ನಿಮ್ಮನ್ನ. ನಾನು ಫಿನಾಲೆ ವೀಕಲ್ಲಿ ಇರ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಮನೆಗೆ ಈ ವಾರದಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಯಾಕೆ ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ರೀಸನ್ಸ್ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ನಾನು ಎಷ್ಟು ಇವಾಗ ಯೋಚನೆ ಮಾಡ್ತಿದ್ದೀನಿ ಅದ್ರ ಬಗ್ಗೆ, ಯಾಕೆ ಆಚೆ ಬಂದೆ ಅಂತ. ನನ್ನನ್ನು ಇಷ್ಟಪಡೋರು ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಮ್ಯಾಮ್ ನೀವು ಯಾಕೆ ವಾಪಸ್ ಬಂದ್ರಿ, ನೀವು ಟಾಪ್ 6ಅಲ್ಲಿ ಇರೋಂಥ ಕಂಟೆಸ್ಟೆಂಟು, ನೀವು ಬರ್ತೀರಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ನನಗೆ ಅದೊಂದು ಬಿಗ್ ಕ್ವೆಶ್ಚನ್ ಮಾರ್ಕ್, ಯಾಕೆ ಅಂತ. ನೋ ಐಡಿಯಾ, ಬಟ್ ಐ ಆಮ್ ಹ್ಯಾಪಿ. ಪದ ಬಳಕೆ ಎಲ್ಲಾದರೂ ನಿಮಗೆ ಲಾಸ್ಟ್ ವೀಕಲ್ಲಿ ಮಾತಾಡಿದ್ರೇನಾದ್ರು ಮೈನಸ್ ಆಯಿತು ಅಂತ ಅನಿಸುತ್ತಾ ಅಂತ ಹೇಳಿ? ಅಂದರೆ ಕಿತ್ತಾಡಿದ್ದು ಸ್ವಲ್ಪ ಜಾಸ್ತಿ ಕಿತ್ತಾಡ್ಬಿಟ್ರಲ್ಲ, ಅದೇನಾದ್ರು ಮೈನಸ್ ಆಯಿತು ಅನ್ನೋದು ಒಂದು ಚರ್ಚೆ ಆಗಿದೆ. ಒಂದಷ್ಟು ಕಡೆ ಹೇಳೋದು ಕೇಳಿದ್ದೀನಿ ನಾನು. ಅದು ನಿಮ್ಮ ಗಮನಕ್ಕೆ ಬಂತಾ ಅಂತ ಹೇಳಿ? ಇಲ್ಲ, ನನಗೇನು ಅದು ಮೈನಸ್ ಆಯಿತು ಅಂತ ಹೇಳಲ್ಲ. ಬಿಕಾಸ್ ಇವಾಗ ನಿಮ್ಗೆ ಆಪೋಸಿಟ್ ಹೇಗೆ ಒಬ್ಬರು ಪರ್ಸನ್ ಮಾತಾಡ್ತಿರ್ತಾರೆ, ನೀವು ಹಾಗೆ ಆನ್ಸರ್ ಮಾಡೋಕ್ಕೆ ಸಾಧ್ಯ. ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ದಾಗ ನಾನು ಸೈಲೆಂಟ್ ಆಗಿದ್ರು ಕೂಡ, ಅವ್ರು ನನ್ನ ಮೇಲೆ ಒಂದೊಂದು ಪಾಯಿಂಟ್ಸ್ ಹೇಳ್ತಿದ್ದಾಗ ನಾನು ಸೈಲೆಂಟ್ ಆದಾಗ ಆಡಿಯನ್ಸ್ಗೂ ನಾನು ಏನೂ ಕನ್ವೆ ಮಾಡೋಕ್ಕಾಗಲ್ಲ. ನೀವು ಹೇಳ್ತಿರೋದು ತಪ್ಪು ಅಂತ ನಾನು ಹೇಳಲೇಬೇಕಾಗುತ್ತೆ. ಓಕೆ, ಇಬ್ಬರು ಒಂದೇ ಥರ ಪರ್ಸ್ನಾಲಿಟಿ ಆಗಿರೋದ್ರಿಂದ ಅವರು ಕಿರಿಚಿದಾಗ ನಾನು ಕಿರಿಚಿದಾಗ ಸೇಮ್ ಅನ್ಸುತ್ತೆ. ಅವ್ರು ಮಾತಾಡ್ದಾಗಲೆಲ್ಲ ನಾವು ಮಾತಾಡೋಕ್ಕಾಗೋದಿಲ್ಲ, ನಾವು ಮಾತಾಡಿದಾಗ ಅವ್ರು ಮಾತಾಡಲೇಬೇಕಾಗತ್ತೆ. ಆ್ಯಂಡ್ ಏನಾಗುತ್ತೆ ಇಲ್ಲಿ ನಾವು ಆಚೆ ಕಡೆ ಒಬ್ರಿಗೆ ಒಪಿನಿಯನ್ ಕೊಟ್ಟೆ ನಮಗೆ ಬೇಡ ಅಂತ ಸೈಲೆಂಟ್ ಆಗ್ತೀವಿ. ಬಟ್ ಅಲ್ಲಿ ಆಗಲ್ಲ. ಎಷ್ಟೊಂದು ಜನ ನಮ್ಮನ್ನು ನೋಡ್ತಿದ್ದಾಗ ನಾವು ಆನ್ಸರ್ ಮಾಡಲೇಬೇಕು. ಇಟ್ಸ್ ಲೈಕ್ ನನಗೆ ಅದೇನೋ ಮೈನಸ್ ಆಯಿತು ಅಂತ ಏನೂ ಅನ್ನಿಸ್ತಾ ಇಲ್ಲ. ತೊಡೆ ವಿಚಾರ, ಇವನ್ ಲಾಸ್ಟ್ ವೀಕ್ ಸ್ಪಂದನ ಬಂದಾಗಲೂ ಕೇಳಿದ್ವಿ, ತೊಡೆ ಮೇಲೆ ಮಲ್ಕೊಂಡೇ ಇರ್ತೀಯ ಅಂತ. ಅದೊಂದು ಕಡೆ ಎಲ್ರಿಗೂ ಒಂಥರ ಹರ್ಟ್ ಆಯಿತು, ಯಾಕೆ ಈ ಥರ ಪದ ಬಳಸೋದ್ರು ಅಂತೇಳಿ. ಪರ್ಸ್ನಲಿ ನಿಮಗೆ ಆ ಕ್ಷಣ ಎಷ್ಟು ನೋವಾಯಿತು ಅಂತ ಹೇಳಿ? ಯಾಕಂದರೆ ನೀವು ಅವ್ರನ್ನ ಅಣ್ಣ ಥರ ನೋಡಿರ್ತೀರ. ಹೇಗಿತ್ತು ಅವರು ಆ ಮಾತು ಕೇಳಿದಾಗ, ನೋವು ಹೇಗಾಯಿತು ಅಂತ ಹೇಳಿ? ಆ್ಯಂಡ್ ನನಗೆ ಬೇರೆಯವರು ಒಂದಷ್ಟು ಜನ ಯಾರು ಹೇಳಿದರೆ ಆ ಮಾತನ್ನು ಕೂಡ, ನನಗೆ ಆ ಮೂಮೆಂಟಲ್ಲಿ ಓಕೆ ಇವ್ರು ಬಿಡು ಹೀಗೆ ಮಾತಾಡೋದು ಅಂತ ಅನ್ನಿಸ್ಬಿಡ್ತಿತ್ತು. ಬಟ್ ಅಶ್ವಿನಿ ಮ್ಯಾಮ್, ನಾನು ಎಷ್ಟೊಂದು ವಿಷಯಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇದ್ದೆ, ಹೇಳ್ತಿದ್ದೆ, ಮನಸ್ಸಲ್ಲಿ ಅನ್ನಿಸ್ತಿದ್ದನ್ನ ಹೇಳ್ತಾ ಇದ್ದೆ ನಾನು. ಬಟ್ ಅವ್ರು ಅದನ್ನು ಹೇಳಿದಾಗ ನಾನು
ನಾನು ಒಂಥರ ಆಗೋಯ್ತು ನನಗೆ ಎಪಿಸೋಡ್. ನಾನು ಅದನ್ನು ಎಪಿಸೋಡ್ ನೋಡಿದಾಗ ಯಾರೋ ಕಳಿಸ್ದಾಗ್ಲೂ ಕೂಡ ಕ್ಲಿಪ್ಪಿಂಗ್ಸ್ ಎಲ್ಲ ನನ್ನ ಎಕ್ಸ್ಪ್ರೆಷನ್ನೇ ಒಂಥರ, ಅಶ್ವಿನಿ ಮ್ಯಾಮ್ ನೀವು ಯಾಕೆ ಹಿಂಗೆಲ್ಲ ಹೇಳ್ತಿದ್ದೀರಾ ಅಂದ್ಕೊಂಡೆ. ಯಾಕಂದರೆ ರಘುವಣ್ಣನ ಯಾರು ಮನೇಲಿ ರಘುವಣ್ಣ ಅಂತ ಕರೆಯಲ್ಲ, ನಾನು ರಕ್ಷಿತಾ ಬಿಟ್ಟೆನೆಲ್ಲ ಸರ್ ಅಂತಿರ್ತಾರೆ. ನಾನು ರಘುವಣ್ಣನ ನಾನು ಒಂದು ಅಣ್ಣ ಅಂತಲೇ ಮನೇಲಿ ಟ್ರೀಟ್ ಮಾಡಿದೆ. ನಂಗೆ ಆ ಒಂದು ಸೇಫ್ ಪ್ಲೇಸ್ ಕೊಟ್ಟರು ಅವ್ರ ಜೊತೆ ಇದ್ದಾಗ. ಅವರು ನನ್ನ ತೊಡೆ ಮೇಲೆ ಮಲ್ಕೊಂಡಿರ್ತಿದ್ರು, ನಾನು ಅವ್ರ ತೊಡೆ ಮೇಲೆ ಮಲ್ಕೋತಿದ್ದೆ. ಹಂಗೆ ಅಂದ್ಕೊಂಡು ಯಾವಾಗಲೂ ಹೋಗಿ ಮಲ್ಕೊತಿಲ್ಲ. ಯಾವತ್ತೋ ಒಂದೊಂದ್ಸಲ ತುಂಬ ಸ್ಟ್ರೆಸ್ ಅನ್ನಿಸ್ದಾಗ ಮನೇಲಿ ರಘುವಣ್ಣ ಅಂತ ಹೋಗಿರೋದು ಉಂಟು. ಅದನ್ನು ಅವರು ಆ ಥರ ಹೇಳಿದ್ದು ನನಗೆ ತಪ್ಪು ಅನ್ನಿಸ್ತು. ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಆ ವೀಕ್ ಯಾಕೆ ನೀವು ಕೇಳಿದ್ರಲ್ಲ ಮೈನಸ್ ಆಯ್ತಾ ಅಂತ, ನಾನು ಯಾಕೆ ಇಲ್ಲ ಅಂದೆ, ಬಿಕಾಸ್ ನಾನು ಹೇಳಲ್ಲ. ಸೂರಜ್ ಹೋಗಿದ್ದಕ್ಕೂ ನೀನೇ ಕಾರಣ ಅಂತ ಹೇಳ್ತಾರೆ. ಆ ಥರ ಎಲ್ಲ ಹೇಳಿದಾಗ ನೀವು ತಪ್ಪಾಗೇನೋ ಹೇಳ್ತಾ ಇದ್ದೀರಾ, ಅದು ತಪ್ಪು, ದಟ್ಸ್ ನಾಟ್ ರೈಟ್. ಅದೆಲ್ಲ ಸ್ಟಾರ್ಟ್ ಆಗಿದ್ದು ಅಲ್ಲಿಂದನೇ. ಇಲ್ಲಾಂದರೆ ನಾನು ಮಾತಾಡ್ತಿರ್ಲಿಲ್ಲ, ಅವರು ಏನೂ ಮಾತಾಡ್ತಿರ್ಲಿಲ್ಲ, ಆ ಥರ ವಿಷಯಗಳು ಏನೂ ಆಗ್ತಿರ್ಲಿಲ್ಲ. ಸೊ ಐ ಫೆಲ್ಟ್ ಬ್ಯಾಡ್. ಓಕೆ. ಮತ್ತು ಇನ್ನೊಂದು ಧ್ರುವಂತ್ ಅವ್ರು ಹೇಳಿದ್ದು ನಮಗೂ ಸಿಟ್ಟು ಬಂತು. ಈಗ ಹೆಣ್ಮಕ್ಳಿಗೆ ಈಸಿ ಏನಾದ್ರು ಹೇಳ್ಬಿಡೋದು, ಅವಳು ನನಗೆ ಟ್ರೈ ಮಾಡ್ತಾ ಇದ್ದಾಳೆ ಅನ್ನೋದೆಲ್ಲ. ಅದನ್ನು ನೀವು ಹೇಗೆ ಸ್ವೀಕರಿಸಿದ್ರಿ? ಆ ಮಾತು ನಿಮ್ಮ ಮನೆಯವ್ರಿಗೆ ತುಂಬ ಹರ್ಟ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು. ಆ ಟೈಮು ಅದನ್ನು ನೀವು ಸ್ವೀಕರಿಸಿದ್ದು ಹೇಗೆ? ಎಷ್ಟು ಇರಿಟೇಷನ್ ಆಯಿತು ನಿಮಗೆ ಅಂತ ಹೇಳಿ? ಇರಿಟೇಷನ್ ಆಗೋದಕ್ಕಿಂತ ಬ್ರೇಕ್ ಡೌನ್ ಆದೆ ನಾನು ಆ ಮೂಮೆಂಟ್. ಯಾಕಂದರೆ ಅದು ಮನೇಲಿ ನನಗೆ ಬಂದು ಹೇಳಿದಾಗಲೂ ಕೂಡ ನಾನು ಧ್ರುವಂತ ಹತ್ರ ಹೋಗಿ ಜಗಳ ಮಾಡ್ತೀನಿ. ನೀವು ಹೆಂಗೆ ಹೇಳೋಕ್ಕೆ ಸಾಧ್ಯ ಇದು? ನಂಗೆ ಅಭಿ ಮುಂಚೆ ನನಗೆ ಗೊತ್ತು. ಅಭಿ ಜೊತೆ ಟ್ರೈ ಮಾಡೋಕ್ಕೆ ಮನೇಲಿ ಒಬ್ಬರಾರು ಹೇಳ್ಬಿಡಿ, ನಾನು ಅಭಿನೂ ಕೂರಿಸ್ಕೊಂಡು ಹೇಳ್ತೀನಿ, ನಾನು ಹಿಂಗೆ ಟ್ರೈ ಮಾಡೋದನ್ನ ಏನಾರು ಮಾತಾಡಿದ್ದೀನ? ನಾನೇ ನಿನ್ನ ಬಗ್ಗೆ ಒಪಿನಿಯನ್ಸ್ ಹೇಳ್ತಿದ್ದೆ, ಯಾಕೆ ಅಭಿ ಹಿಂಗೆ ಆಡ್ತಿದ್ದಾನೆ, ಯಾಕೆ ಒಂದೇ ಕಡೆ ಇದ್ದಾನೆ ಮಾತಾಡ್ತಿಲ್ಲ ಅಂತ. ನಾನು ಅಭಿಗೆ ನಾನು ಹೇಳಿರೋದು ಉಂಟು. ನಾನು ಅಷ್ಟು ಮಾತಾಡಿ ಫಸ್ಟ್ 2 ವೀಕ್ಸ್ ಎಲ್ಲ. ಬಟ್ ಹೆಂಗೆ ಹೇಳ್ತೀರಾ ನೀವು ಟ್ರೈ ಮಾಡಿದೆ? ನಿಮಗೆ ಟ್ರೈ ಮಾಡಿದೆ, ನಿಮ್ಮ ಜೊತೆ ನಾನು ಯಾವಾಗ ಮಾತಾಡಿದ್ದೀನಿ? ಯಾವತ್ತಾರು ಕೂರಿಸ್ಕೊಂಡು ಆಯ್ತು ಒಂದು ಹೇಗಿದ್ದೀರಾ ಈ ಥರ ಒಂದು ದಿನಕ್ಕೂ ನಾನು ನಿಮ್ಮ ಜೊತೆ ಮಾತಾಡಿಲ್ಲ. ಬಟ್ ನೀವು ಹೆಂಗೆ ಒಪಿನಿಯನ್ ಕೊಡ್ತಿದ್ದೀರಾ? ಅದು ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತಲೇ ಇತ್ತು. ಬಟ್ ಅಲ್ಲಿ ತಪ್ಪಾಗಿದೆ ಏನು ಗೊತ್ತಾ, ಅವ್ರು ಬಂದು ನನ್ನ ಜೊತೆ ಮಾತಾಡಿಸ್ಕೊಂಡು ಅವ್ರು ಬರ್ತಾರೆ ಮಾತಾಡೋಕ್ಕೆ, ರಾಶಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೆಲ್ಲ ಬರ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಾತಾಡೆಲ್ಲ ಆದಮೇಲೆ ಸರಿ ಆಗುತ್ತೆ. ಇಲ್ಲ ಏನಂತ ಹೇಳ್ತಾರೆ, ಇಲ್ಲ ನಾನು ಅಂದ್ಕೊಂಡಿದ್ದೆ ತಪ್ಪು ಅಂತ ಅವರು ಹೇಳ್ತಾರೆ. ಇಟ್ಸ್ ಓಕೆ ಬಿಡಿ, ಸಿಚುವೇಶನ್ಸ್ ಇದೆಲ್ಲ ಕ್ರಿಯೇಟ್ ಆಗುತ್ತೆ ಅಂತಲೂ ಹೇಳ್ತೀನಿ ನಾನು. ಆವಾಗ ನಾರ್ಮಲ್ ಆಗ್ತೀವಿ. ನಾರ್ಮಲ್ ಆದಾಗ ಆ ಒಂದೇನೋ ನಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ, ಫುಲ್ ಫನ್ನಾಗೇನೋ ಹೋಗ್ತಿರತ್ತೆ. ಅವರು ಬಾಟಲ್ ಕಿತ್ಕೊಳ್ಳೋದು, ನಾನು ಬಾಟಲ್ ಎತ್ತಿಡೋದು ಇದೆಲ್ಲ. ಬಟ್ ಅವ್ರು ಅದನ್ನೇ ಅವ್ರು ಹೇಳಿದ್ದಕ್ಕೊಂದು ಮುಂಚೆ ಹೇಳಿರ್ತಾರೆ. ಹಿಂದಿನ ದಿನ ಇದು ಬೆಲ್ಟೆಲ್ಲ ಎತ್ತಿಟ್ಟಿರ್ತೀನಿ ನಾನು, ಅದೇ ಮೇನ್ ಟಾಪಿಕ್ ಆಗಿಬಿಟ್ಟು ಅವರು ನನಗೇನೋ ರೇಗ್ಸಿರ್ತಾರೆ. ಏನೋ ಕೈ ಬೆಡ್ಡಲ್ಲಿ ನಮಗೆಲ್ಲಿ ಮಲ್ಕೊಳಕ್ಕಾಗಲ್ಲ ಅಲ್ಲ, ಕಣ್ಣು ಮುಚ್ಕೊಂಡು ಕೈ ಹಿಂಗೆ ಶೇಕ್ ಮಾಡ್ತಿರ್ತೀವಿ, ಕಾಲು ಹಿಂಗೆ ಶೇಕ್ ಮಾಡ್ತಿರ್ತೀವಿ. ಯಾಕಂದರೆ ಅವಾಗ ಬೌ ಬರಲ್ಲ. ಕ್ಯಾಪ್ಟನ್ ಅವಾಗ ನಮಗೆ ಪನಿಷ್ಮೆಂಟ್ ಕೊಡಲ್ಲ, ಯಾಕಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಯಾರು ಬೀಳೋದು. ಸೊ ಮಲ್ಕೊಂಡಿದ್ದಾಗ ನಾವು ಎಲ್ಲೋ ನಾನಂತೂ ಒಂದು ಕೋಂಬ್ ಬಿಟ್ಕೊಂಡ್ಬಿಡ್ತಿದ್ದೆ, ಹಿಂಗಂತ ಇರ್ತಿದ್ದೆ. ಇಲ್ಲ ಏನಾದ್ರು ಹಿಂಗೆ ಅಂತಿರ್ತಿದ್ದೆ. ಅವತ್ತಿನ ನಾನು ಏನು ಮಾಡ್ತೀನಿ, ಸೋಫಾ ಮೇಲೆ ಮಲ್ಕೊಂಡು ಕೈ ಹಿಂಗೆ ಅಂದ್ಕೊಂಡು ಕಾಲು ಹಿಂಗೆ ಅಂತಿರ್ತೀನಿ. ಸೊ ಅವ್ರು ಬಂದ್ಬಿಟ್ಟು ಕಬ್ನ ಬೇಕಾ ನಿನಗೆ? ಸೊ ಇದ್ರ ಥರ ಇಲ್ಲ, ಏನು ಹಿಂಗೆಲ್ಲ ಹೇಳ್ತೀರಾ ನೀವು ಅಂದ್ಕೊಂಡು ಅಲ್ಲಿಂದ ಒಂದು ಕ್ಯೂಟಾಗಿ ಅದೊಂದು ಅವರು ಕ್ಯೂಟ್ ಅನ್ನೋದಕ್ಕಿಂತ ಫನ್ನಾಗಿ ಒಂದು ಕಾಲು ಎಳಿತಾರೆ. ನಾನು ಫನ್ನಾಗಿ ಇರಿ ನಿಮಗೆ ಮಾಡ್ತೀನಿ ಅಂತೀನಿ. ಆವಾಗ ಅವ್ರು ಹೇಳ್ತಾರೆ, ನನಗೆ ಈ ಮನೇಲಿ ತುಂಬ ಇಂಪಾರ್ಟೆಂಟ್ ಅಂತ ಬಂದರೆ ದೇವರು ವಿಗ್ರಹ. ಅವ್ರು ತುಂಬ ದೇವರು ಭಕ್ತರು ಅಲ್ವಾ, ಬೇಕಾಗಿರೋದು ಅದೊಂದೇ. ಅದ್ಬಿಟ್ಟು ನಂಗೆ ಇನ್ನೇನು ಅವಶ್ಯಕತೆ ಇಲ್ಲ ಮನೇಲಿ ಅಂದಾಗ ನಾನು ನಿಮಗೆ ಅವಶ್ಯಕತೆ ಇರೋದನ್ನ ನಾನು ಎತ್ತಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ, ನೀವು ಬಂದು ಅವಾಗ ಕೇಳ್ತೀರಾ ಅಂತ ಹೇಳಿ ಬೆಲ್ಟ್ ಎತ್ತಿಡ್ತೀನಿ, ಅಷ್ಟೇ ಆಗೋದು. ಅದ್ಬಿಟ್ಟು ಬೇರೆ ಯಾವ ಇಂಟೆನ್ಷನಿಂದನೂ ಎತ್ತಿಡೋದಲ್ಲ ಅದು. ಬಟ್ ಏನಾಗುತ್ತೆ ನನಗೆ ನೆನಪಿರುತ್ತೆ, ಯಾಕಂದರೆ ನಾನೇ ಎತ್ತಿಟ್ಟಿರ್ತೀನಿ. ಅವತ್ತಿನ ದಿನಾನೂ ಕೂಡ ಅವ್ರು ಬಂದುಬಿಟ್ಟು ಏನೋ ಬೆಳಿಗ್ಗೆ ಕೇಳ್ತಾರೆ, ರಾಶಿಕಾ ನನ್ನ ಬೆಲ್ಟ್ ಕೊಡು ಅಂದ್ಕೊಳು. ನಿಮಗೆ ಯಾರು ಬಂದು ರೂಢಾಗಿ ಹಿಂಗೆ ಕೇಳಿದ್ರೆ ನಿಮಗೆ ಕೋಪ ಬರುತ್ತೆ. ಅರೆ ನೀವು ನನಗೆ ಹಿಂಗೆ ಬಂದು ಕೇಳ್ಬೋದು, ನಾರ್ಮಲಾಗಿ ಬಂದು ಕೇಳಿ ರಾಶಿಕಾ ಬೆಲ್ಟ್ ಕೊಡು ಅಂತ, ಅವಾಗ ನಾನು ಕೊಡ್ತೀನಿ ಅಂತ ಹೇಳಿರ್ತೀನಿ. ಅದ್ವಾಗ ಆ ವಿಷಯದಲ್ಲಿ ಕಾವ್ಯ ಮತ್ತು ಸ್ಪಂದನ ಅವಾಗ ಒಂದು ಚಟುವಟಿಕೆ ಬರುತ್ತೆ, ಮೆಣಸಿನ್ಕಾಯಿ ತಿನ್ಸೋ ಚಟುವಟಿಕೆ. ಅವಾಗ ಅವರ ವಿಷಯ ಹೇಳಿಬಿಡ್ತಾರೆ ಸ್ಪಂದನ. ನನಗೆ ಯಾಕೆ ಏನು ವಿಷಯ ಅದು ಅಂತೆಲ್ಲ ಕೇಳಿದಾಗ ಅವಾಗೆಲ್ಲ ವಿಷಯ ಆಚೆ ಬರುತ್ತೆ. ಅವ್ರು ಯಾವಾಗಲೂ ಹೇಳಿರ್ತಾರೆ. ಬಟ್ ಆ ಟೈಮಲ್ಲಿ ಬೆಲ್ಟ್ ವಿಷಯನೇ ದೊಡ್ಡದಾಗುತ್ತೆ. ಐ ಡೋಂಟ್ ನೋ, ಅವ್ರು ಏನೋ ಒಂದು ಮಾತಾಡ್ತಾ ಇರ್ತಾರೆ, ಒಂದು ಪಾಯಿಂಟ್ ಹೇಳ್ತಾರೆ ಅಂದರೆ ಅವ್ರ ಪರ್ಸ್ನಾಲಿಟಿ ಏನು ಅಂತ ತೋರಿಸ್ಕೊಡತ್ತೆ ಅಷ್ಟೇ. ಗಿಲ್ಲಿ ಮತ್ತು ರಕ್ಷಿತಾ ಹವಾ ಹೊರಗಡೆ ಇದೆ ಅಂತ ನಿಮ್ಗೆ ಗೊತ್ತಿತ್ತ? ಒಳಗೆ ನೀವಿದ್ದಂಥ ಸಂದರ್ಭದಲ್ಲಿ ರಕ್ಷಿತಾ ಏನೇ ಮಾಡಿದ್ರು ಒಂಥರ ಸುದ್ದಿ, ಬ್ರೇಕಿಂಗ್ ನ್ಯೂಸ್. ಈ ಕಡೆ ಗಿಲ್ಲಿ ಏನೇ ಮಾಡಿದ್ರು ಒಂಥರ ಸುದ್ದಿ. ಅದು ಗೊತ್ತಿತ್ತಾ ನಿಮಗೆ? ಏನಾರು ಸೆನ್ಸ್ ಆಗ್ತಿತ್ತಾ ಹೇಗೆ ಅಂತ ಹೇಳಿ? ಇಲ್ಲ, ನಮಗೆ ಅಲ್ಲಿ ಏನೂ ಐಡಿಯಾ ಇರಲ್ಲ, ಯಾರಿಗೆ ಹೆಂಗೆ ಹೋಗ್ತಿದೆ, ಯಾರ ಮೇಲೆ ಯಾವ ಥರ ಹವಾ ಕ್ರಿಯೇಟ್ ಆಗಿದೆ, ಏನೂ ಐಡಿಯಾ ಇರಲ್ಲ. ನನಗೂ ಆಚೆ ಬಂದಾದ್ಮೇಲೆ ಗೊತ್ತಾಗಿದ್ದು. ಗಿಲ್ಲಿ ಬಗ್ಗೆ ಹೇಳೋದಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಗಿಲ್ಲಿ ಈಸ್ ಅ ಗುಡ್ ಎಂಟರ್ಟೈನರ್. ರಕ್ಷಿತನೂ ಅವಳ ವೇಲ್ ಅವಳು ಎಂಟರ್ಟೈನ್ ಮಾಡ್ತಿರ್ತಾಳೆ. ಅವಳು ಪ್ಲಸ್ ಏನು ಅಂದರೆ ಅವಳು ಕನ್ನಡ. ಆ ಕನ್ನಡ ಸ್ಪಷ್ಟ ಇಲ್ಲ ಅಲ್ಲ, ಅವಳು ತುಳು ಕನ್ನಡ ಹಿಂದಿ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾಳೆ, ಅದೊಂದು ಅವಳಿಗೆ ಪ್ಲಸ್ ಆಯಿತು.
ಅವಳು ಅಷ್ಟೇ ಎಂಟರ್ಟೈನ್ಮೆಂಟ್ ಅಂತ ಬಂದರೆ ತುಂಬ ಎಂಟರ್ಟೈನ್ ಮಾಡ್ತಾಳೆ ಮನೇಲಿ. ಅವರಿಬ್ರು ಕಾಂಬೋನು ಚೆನ್ನಾಗಿದೆ. ಓಕೆ, ಗಿಲ್ಲಿ ನಿಮ್ಮನ್ನ ಎಷ್ಟು ಇರಿಟೇಟ್ ಮಾಡಿದರೆ ಯಾವ ಲೆವೆಲ್? ನಂಗೆ ಅನ್ಸುತ್ತೆ ನಾವು ಮಾತಾಡೋದಿದೆ ಹಿಂಗೆ ಕೂತ್ಕೊಂಡು, ಒಬ್ಬ ವ್ಯಕ್ತಿ ಎಷ್ಟೊಂದು ಇರಿಟೇಟ್ ಮಾಡೋದು ತಡ್ಕೊಳಕ್ಕಾಗುತ್ತೆ. ಸಿಟ್ಟಾದಾಗ ಜಗಳಗಳು ಆಗೇ ಆಗುತ್ತೆ. ಇವನ್ ಗಿಲ್ಲಿನೂ ಹಾಗೆ ಮಾಡಿರ್ತಾರೆ ಒಳಗೆ ಅಂತ. ನಿಮಗೆ ಎಷ್ಟು ಇರಿಟೇಟ್ ಮಾಡಿದ್ದಾರೆ ಅಂತ ಹೇಳಿ? ತುಂಬ ಇರಿಟೇಟ್ ಮಾಡಿಬಿಟ್ಟಿದ್ದಾನೆ ಗಿಲ್ಲಿ ನನಗೆ. ಅಂದರೆ ಏನಾಗ್ತಿತ್ತು ಅವ್ನು ಅಷ್ಟು ಜನಕ್ಕೂ ರೇಗಿಸ್ತಿದ್ದ. ನಾನು ಅಂತ ಬಂದಾಗ ಅವ್ನು ರೇಗಿಸಿರೋದು ಇಲ್ಲ. ನಾನು ಹೇಳ್ಬಿಟ್ಟಿದ್ದೆ ನನ್ನ ಹತ್ರ ಎಲ್ಲ ರೇಗಿಸೋದು ಎಲ್ಲ ಬೇಡ. ಯಾಕಂದರೆ ಅವ್ನಿಗೆ ಯಾರು ಇಷ್ಟ ಆಗ್ತಿದ್ರು ಇಲ್ಲ ಅವ್ರಿಗೆ ಆ ಕಂಫರ್ಟ್ ಝೋನ್ ಯಾರು ಕೊಟ್ಟಿದ್ರು ಅವ್ರ ಜೊತೆ ಅವ್ನು ರೇಗಿಸಿದ. ನನ್ನ ವಿಷಯದಲ್ಲಿ ಅವ್ನು ರೇಗಿಸೋದು ಎಲ್ಲ ಮಾಡ್ತಿರ್ಲಿಲ್ಲ. ಎಲ್ಲೋ ನಾಮಿನೇಷನ್ಸ್ ಬಂದಾಗ ಇನ್ನೊಂದೇನೋ ಬಂದಾಗ ಇರಿಟೇಟ್ ಮಾಡ್ತಿದ್ದ. ಅವ್ನು ಹೇಳ್ತಿದ್ದ ಮಾತು ಇರಿಟೇಟ್ ಆಗ್ತಿತ್ತು. ಆ್ಯಂಡ್ ನಂದು ಒಂದು ವೈಬ್ ಮ್ಯಾಚೇ ಆಗಿರಲಿಲ್ಲ ಯಾವತ್ತೂ. ಮಾತಾಡಿದಾಗಿರಲಿ, ಕುತ್ಕೊಂಡು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಕೂಡ ಮಾಡಿರಲಿಲ್ಲ. ಅದೆಲ್ಲೋ ಅದರಿಂದನೇ ಅದೊಂದು ಇರಿಟೇಷನ್ಸ್ ಯಾವಾಗಲೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಯಿತು ಅನ್ಸುತ್ತೆ. ಯಾಕಂದರೆ ನಾನು ಏನು ಮಾಡಿದ್ರು ನಂಗೆ ತಪ್ಪಾಗಿ ಕಾಣಿಸ್ತಿತ್ತು, ಇಲ್ಲ ಅವ್ನು ಏನೇ ಹೇಳಿದ್ರು ನಂಗೆ ತಪ್ಪಾಗಿ ಕಾಣಿಸ್ತಿತ್ತು. ನಾರ್ಮಲಾಗಿ ಕುತ್ಕೊಂಡು ಡಿಸ್ಕಷನ್ ಏನೋ ಮಾಡಿರ್ತೀವಿ, ಅದನ್ನೇ ಪಾಯಿಂಟ್ ತೊಗೊಂಡೋಗಿ ನಾಮಿನೇಟ್ ಕೂಡ ಮಾಡಿರ್ತಾನೆ ಅವ್ನು ನನಗೆ. ಸೊ ಅದೆಲ್ಲ ನನಗೆ ಸ್ವಲ್ಪ ಹರ್ಟ್ ಆಗಿತ್ತು. ಯಾಕಂದರೆ ಸುಮ್ಮನೆ ಕಾರಣ ಇಲ್ಲಲೇ ನಾಮಿನೇಟ್ ಮಾಡ್ತಿದ್ದಾನೆ ಅವನು. ಓಕೆ, ಅವನಿಗೆ ಯಾವಾಗ ಈಸಿಯಾಗಿ ಸಿಗೋದು ರಾಶಿಕಾ ಅನ್ಸುತ್ತೆ, ಅದಕ್ಕೆ ರಾಶಿಕನ ಹೆಸರು ಹೇಳ್ತಿದ್ದಾನೆ ಅಂತಲೂ ತುಂಬ ಸಲ ಅನ್ನಿಸ್ತಿತ್ತು ನನಗೆ. ಓಕೆ, ನಿಮ್ಮ ಮನೆಗೆ ನೀವೇ ಶಕ್ತಿ. ಇವನ್ ನಿಮ್ಮ ತಮ್ಮನ ನಾವು ಮಾತಾಡ್ಸೋಗ್ಲು ನಿಮ್ಮ ವಿಚಾರ ಬಂದಾಗ ಭಾವುಕರಾಗ್ತಾರೆ. ಪೇರೆಂಟ್ಸ್ ಕೂಡ ತುಂಬ ಪ್ರೌಡ್ ಫೀಲಲ್ಲಿದ್ದಾರೆ ಅವ್ರ ಮಾತುಗಳನ್ನೆಲ್ಲ ಕೇಳುವಾಗ ನಮ್ಗೆ ಹಂಗೆ ಅನಿಸುತ್ತೆ. ನಿಮ್ಮ ಮನೆಗೆ ನೀವು ಯಾವ ರೀತಿ ಶಕ್ತಿಯಾಗಿ, ನಾರಿ ಶಕ್ತಿಯಾಗಿ ನಿಂತಿದ್ದೀರಾ ಅಂತ ಹೇಳಿ? ಯಾಕೆ ಅದು ನಾನು ನಡೆಸಬೇಕು, ನಾನು ನಿಂತ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ? ಯಾಕೆ ಅಂತಾನೆ ನಾನು ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿದ್ದು, ಮೈಸೂರಿಗೆ ಬರ್ತೀವಿ, ತುಂಬ ಕಷ್ಟಗಳನ್ನ ಫೇಸ್ ಮಾಡ್ತೀವಿ ಎಲ್ಲ. ನಾನು ಅಮ್ಮ ಯಾವಾಗಲೂ ಅಮ್ಮ ಅಪ್ಪಂಗೆ ನಾವು ಎಷ್ಟೇ ಕಷ್ಟಪಟ್ಟರು ನನ್ನ ಮಕ್ಳಿಗೆ ಕಷ್ಟ ತೋರಿಸ್ಬಾರ್ದು ಅಂದ್ಕೊಂಡು ನನ್ನ ಸ್ಕೂಲ್ ಕಾಲೇಜೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರಿಗಾರು ಹೋಗಿ ನಾನೇ ಹೇಳ್ಬೇಕನ್ಸುತ್ತೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ ಅಂತ ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಿತ್ತು, ಇಲ್ಲ ಯಾರಿಗೂ ಅರ್ಥನೂ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ರು. ಬಟ್ ಕಷ್ಟಗಳು ಜಾಸ್ತಿ ಆಗ್ತಾನೆ ಇರ್ತಿತ್ತು ಯಾವುದೋ ಒಂದು ರೀಸನ್ಸಿಂದ. ಇಲ್ಲ ಅಪ್ಪನ ಕೆಲಸ ಕಳ್ಕೊತಾರೆ, ಹಿಂಗೆಲ್ಲ ಆದಾಗಲೂ ಕೂಡ ನಾನು ಹೆಣ್ಮಗು ಹಂಗಿದ್ದ ತಕ್ಷಣ ನಮ್ಮ ಮನೇಲಿ ಯಾವಾಗಲೂ ನನಗೆ ಇಂಡಿಪೆಂಡೆಂಟಾಗೇ ಬೆಳೆಸಿದ್ರು. ನಿನ್ನ ಕೆಲಸ ನೀನು ಮಾಡ್ಕೊಳ್ಬೇಕು, ಎಲ್ಲಿಗಾರು ಹೋಗಬೇಕು ಅಂದರೆ ನೀನು ಯಾರು ಸಪೋರ್ಟ್ ಇಲ್ಲಲ್ಲೋ ನೀನು ಹೋಗಬೇಕು. ಇವನ್ ಬ್ಯಾಂಕ್ ಅಂತ ಅಂದಾಗಲೂ ಕೂಡ ನೀನು ಹೋಗು, ನನ್ನ ಕಾಲಲ್ಲಿ ಕೂತ್ಕೊಂಡಿರ್ತೀನಿ, ಅದೇನಿದೆ ಎಲ್ಲ ಚೆಕ್ ಎಲ್ಲ ನೀನು ಬರೆದ್ಬಿಟ್ಟು ಬಾ ಅಂತ ಕಳಿಸ್ತಿದ್ರು ಅಪ್ಪ. ಸೊ ಈ ಥರ ನಾನು ಬೆಳೆದಿರೋದ್ರಿಂದ ನನಗೆ ಲೈಫಲ್ಲಿ ನಾನು ಏನೋ ಮಾಡಬೇಕಿತ್ತು. ನಂಗೆ ಯಾರ್ದೋ ಅಂಡರಲ್ಲಿ ವರ್ಕ್ ಮಾಡಬೇಕು ಇದೆಲ್ಲ ಅನ್ನೋದಕ್ಕಿಂತನೂ ನಾನು ಏನೋ ಮಾಡಬೇಕು ಲೈಫಲ್ಲಿ ಅನ್ನೋದು ತುಂಬ ಇಸು. ತುಂಬ ಕಷ್ಟ ಅಂದರೆ ಏನು ಕಷ್ಟ ಅನುಭವಿಸಿದ್ರೆ ಇವತ್ತು ಸ್ಟ್ರಾಂಗಾಗಿ ನಿಂತಿದ್ದೀರಾ? ಮಾತುಗಳು ಅಷ್ಟು ಚಂದ, ಎಲ್ಲೇ ಹೋದ್ರು ಗೆದ್ದು ಬರ್ತೀರ ಅನ್ನೋ ಥರ ನಮ್ಗೆ ನೋಡೋಕೆ ಅನ್ಸುತ್ತೆ. ಅಂಥ ಕಠಿಣವಾದ ಪರಿಸ್ಥಿತಿ ಏನು ಅಂತ ಹೇಳ್ಕೋಬಹುದಾ ಅಂತ? ನಿಮ್ಮ ಮಾತು ಕೇಳಕ್ಕೆ ಜನ ಇದ್ದಾರೆ, ನಾವುಗಳು ಹೇಳ್ತೀವಿ, ಯಾರು ಕೇಳಲ್ಲ. ಅಂದರೆ ಮನೇಲಿ ಒಂದು ಪರಿಸ್ಥಿತಿ ಹೇಗಿರೋದಂದರೆ ಒಡವೆನೆಲ್ಲ ಮಾರಿರ್ತೀವಿ, ಅದರಿಂದ ದುಡ್ಡು ಬರುತ್ತೆ ಅಲ್ವಾ, ಅದನ್ನ ಮನೇಲಿ ಮೇಂಟೈನ್ ಮಾಡ್ತೈತೆ. ಊಟಕ್ಕೂ ಕಷ್ಟ ಆಗೋಗುತ್ತೆ ಮನೇಲಿ, ಊಟ ಇರಲ್ಲ, ಈ ಥರ ಏನೇನೋ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಸಾಲ ಮಾಡ್ತಾರೆ, ಆಮೇಲೆ ಅಪ್ಪ ಬೇರೆಯವ್ರಿಗೆ ಯಾರಿಗೋ ದುಡ್ಡು ಕೊಡ್ತಾರೆ, ಎಲ್ಲ ಚೆನ್ನಾಗಾಗತ್ತೆ. ಮತ್ತೆ ಅದಾದಮೇಲೆ ಯಾರೋ ಫ್ರೆಂಡ್ ಕೇಳ್ತಾರೆ ಅಂತ ದುಡ್ಡು ಕೊಡ್ತಾರೆ, ಅದೆಲ್ಲ ಕಳ್ಕೋತಾರೆ. ಹೀಗೆ ಆಗುತ್ತೆ, ಏನೋ ಮಾಡೋಕ್ಕೋಗೋದು ಏನೇನೋ ಆಗ್ತಾ ಇರತ್ತೆ. ಅವಾಗ ನಾನು ಏನೋ ಮಾಡಬೇಕು ಲೈಫಲ್ಲಿ ಅಂತ ಬಂದಾಗಲೂ ಕೂಡ ನನಗೆ ಯಾವುದೂ ಕೈ ಹಿಡಿಯಲ್ಲ. ಸೀರಿಯಲ್ ಅಂತ ಮಾಡ್ತೀನಿ, ಸ್ಟಾಪ್ ಆಗುತ್ತೆ 6 ಮಂತ್ಸ್ಗೆ. ಇನ್ನೊಂದು ಸೀರಿಯಲ್ ಮಾಡ್ತೀನಿ, ಅದು ಸ್ಟಾಪ್ ಆಗುತ್ತೆ. ಆಮೇಲೆ ಏನೋ ಸೀರಿಯಲ್ ಮಾಡೋಕ್ಕೆ ಅಂತ ತೆಲುಗುಲ್ ಮಾಡೋಕ್ಕೆ ಹೋಗ್ತೀನಿ, ಹೊಸ ಸೀರಿಯಲ್ ಅಲ್ಲ ಅದು, ಸೆಕೆಂಡ್ ಜನ್ರೇಷನ್ ಹೀರೋಯಿನ್ ಆಗಿ ಹೊಸ ಎಂಟ್ರಿ ಆಗುತ್ತೆ, ಅದೂ ಸ್ಟಾಪ್ ಆಗುತ್ತೆ. ನನ್ನ ಬ್ಯಾಡ್ ಲಕ್ ಯಾವ ಥರ ಇದೆ, ಹಂಗಾರೆ ಇದೆಲ್ಲ ನನಗೆ ಆಗಬರಲ್ವ ಅಂದ್ಕೊಂಡು ಎವ್ರಿ ಟೈಮ್ ನಾನು ಒಂದೊಂದು ಆ ಬ್ಯಾಡ್ ಫೇಸ್ನ ನಾನು ದಾಟಿ ಬಂದಿದ್ದೀನಿ. ಅವಾಗ ನನಗೆ ಎಷ್ಟೊಂದು ಜನ ಅಂದಿರೋದುಂಟು, ನಿನಗಿದು ವರ್ಕ್ ಆಗಲ್ಲ, ನೀನೇನೋ ಮಾಡ್ಕೋ ಹೋಗು, ಹಾಗೆ ಹೀಗೆ ಅಂದ್ಕೊಂಡು ತುಂಬ. ನಾನು ಆಡಿಷನ್ಸ್ಗೆ ಹೋದಾಗಲೂ ಕೂಡ ಈಗ ಒಬ್ಬರು ಸೀನಿಯರ್ ಆರ್ಟಿಸ್ಟ್ ಬಂದಾಗ, ಇಲ್ಲ ರೆಕಗ್ನೈಸ್ಡ್ ಆಗಿರೋರು ಯಾರು ಬಂದಾಗ, ನಾನು ಮೈಸೂರಿಂದ ಹೋಗ್ತಿದ್ದೆ ಆಡಿಷನ್ಸ್ಗೆ. ಆಡಿಷನ್ ತೊಗೊಂಡಲ್ಲೇ ಕಳಿಸ್ಬಿಡ್ತಿದ್ರು, ನಾಳೆ ಬನ್ನಿ ಅಂತಿರೋದುಂಟು. ಯಾವತ್ತೋ ಒಂದ್ಸಲಿ ಗೋಲ್ಡ್ ಚೈನ್ ಹಾಕ್ಕೊಂಡು ಹೋಗಿರಲ್ಲ, ಅದನ್ನು ಪಾಯಿಂಟ್ ಔಟ್ ಮಾಡಿ, ಒಂದು ಚೈನ್ ಇಲ್ವಾ ನಿಮ್ಗೆ ಯೋಗ್ಯತೆಗೆ, ಈ ಥರ ಮಾತುಗಳನ್ನೂ ನನ್ನ ಕೇಳಿ ಆಡಿಷನ್ ಟೈಮಲ್ಲಿ. ಆವಾಗ ರಾಶಿಕಾ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಹೆಂಗೆ ಡಿಸೈಡ್ ಮಾಡಿದೆ, ನನಗೆ ಇಂಡಸ್ಟ್ರಿ ಬೇಡ ಸಾಕು ಅಮ್ಮ, ತುಂಬ ಈ ಥರ ಮಾತುಗಳು ಕೇಳಿದ್ದೀನಿ. ನನ್ನ ಕನ್ನಡನೂ ಸ್ವಲ್ಪ ಅಷ್ಟು ಸ್ಪಷ್ಟ ಇರಲಿಲ್ಲ, ಅದಕ್ಕೆ ಬೈಸ್ಕೊಂಡಿದ್ದೀನಿ ನಾನು. ಸೀರಿಯಲ್ ಮಾಡ್ತಿದ್ದಾಗಲೂ ಕೂಡ ಟೆಕ್ನಿಷಿಯನ್ಸ್ ಒಂದಷ್ಟು ಜನ ಬೆಟ್ಸ್ ಎಲ್ಲ ಕಟ್ಬಿಟ್ಟು ಅಳಿಸ್ತಾಯಿದ್ರು ನನಗೆ. ಅವಳನ್ನು ಅಳಿಸೋದು ಈಸಿ, ಅವಳು ತುಂಬ ಸ್ವಲ್ಪ ವೀಕ್ ಇದ್ದಾಳೆ, ಹಾಗೆ ಹೀಗೆ ಅಂದ್ಕೊಂಡು ಅವ್ರು ಅದನ್ನು ಎಂಜಾಯ್ ಮಾಡ್ತಿದ್ರು ಅಳಿಸ್ಬಿಟ್ಟು ನನ್ನನ್ನು. ಇದನ್ನೆಲ್ಲ ಫೇಸ್ ಮಾಡಿದಾಗ ನಾನು ಪ್ರೂವ್ ಮಾಡ್ತೀನಿ, ಅವಾಗ ಯಾವಾಗಲೂ ತಲೆಯಲ್ಲಿರ್ತಿತ್ತು. ಈಗ ಎಲ್ಲಿಗೋರು ಇನ್ವೈಟ್ ಮಾಡಿದಾಗಲೂ ಕೂಡ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡಿರೋದು ಉಂಟು. ಅಷ್ಟೊಂದು ಅವಳು ರೆಕಗ್ನೈಸ್ ಆಗಿಲ್ಲ ಬಿಡು ಏನಕ್ಕೆ ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಿದ್ದೆ. ಆವಾಗಲೂ ಕಾಲ್ ಮಾಡಿ ಇಟ್ಸ್ ಓಕೆ ಬೇಡ ಕ್ಯಾನ್ಸಲ್ ಮಾಡಿ, ಯಾರೋ ಬೇರೆಯವ್ರು ಬಂದರು ರೀಪ್ಲೇಸ್ ಮಾಡಿದ್ರು ಅಂತ ಹೇಳಿರೋದು.
ಈ ಥರದ್ದೆಲ್ಲ ತುಂಬ ನೋಡ್ಬಿಟ್ಟೆ ಲೈಫಲ್ಲಿ. ನಾನು ಐ ವಿಲ್ ಪ್ರೂವ್ ವಾಟ್ ರಾಶಿಕಾ ಈಸ್ ಅನ್ನೋದನ್ನ ಇತ್ತು, ತುಂಬ ಇತ್ತು ತಲೆಯಲ್ಲಿ. ಎಷ್ಟೊಂದು ಜನ ಆಡ್ಕೊಂಡಿರೋರು ಮುಂದೆ ನಾನು ಎದ್ದು ನಿಲ್ತೀನಿ, ನಾನು ಏನು ಅಂತ ತೋರಿಸ್ತೀನಿ ಅನ್ನೋದು ಒಂದೇ ಇತ್ತು. ಅದ್ರ ಮೇಲೆ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಅವರೇ ಕಾಲ್ ಮಾಡಿಬಿಟ್ಟು ಪ್ರೇಸ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ನನಗೆ. ಪ್ಲಸ್ ಆಯ್ತು ಇಷ್ಟು ನಿಲ್ಲಕ್ಕೆ ಬಿಗ್ ಬಾಸ್ ಜೊತೆ? ಅದಕ್ಕಿಂತ ಮುಂಚೆ ನನ್ನ ಪರಿಶ್ರಮ, ನಮ್ಮ ಅಪ್ಪ ಅಮ್ಮನ ಸಪೋರ್ಟ್, ನನ್ನ ಶಕ್ತಿಯಾಗಿ ನಿಂತಿದ್ದು ನನ್ನ ತಮ್ಮ. ನೀನು ಏನೇ ಮಾಡು ನಾನು ನಿನ್ನ ಜೊತೆ ಇರ್ತೀನಿ. ಯಾಕಂದರೆ ಅವರೆಲ್ಲ ನನ್ನ ಹಿಂದೆ ಇಲ್ಲ ಅಂದರೆ ಇನ್ಯಾರೂ ಇಲ್ಲ ನನ್ನ ಲೈಫಲ್ಲಿ. ಇವ್ರು ಇಷ್ಟೇ ಜನ ನನ್ನ ಲೈಫಲ್ಲಿ ಇದ್ದಿದ್ದು. ನಾನು ಫ್ರೆಂಡ್ಸ್ ಅನ್ನೋದು ತುಂಬ ಕಡಿಮೆ, ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ನನಗೆ. ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಇವತ್ತಿಲ್ಲೇನು ಇಲ್ಲಿ ಕೂತಿದ್ದೀನಿ ಆಗಿರ್ತಿರ್ಲಿಲ್ಲ ನನಗೆ. ಸೊ ಇದೆಲ್ಲ ನನಗೆ ಒಂದೊಂದು ಹೆಜ್ಜೆನೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಮನದ ಕಡಲು ಮಾಡಬೇಕು, ಇಟ್ ವಾಸ್ ನಾಟ್ ಈಸಿ. ಅಲ್ಲೋ ಆಡಿಷನ್ಸ್ ಬೇಡ ಅನ್ನೋ, ಶೂಟಿಂಗ್ ಮಾಡ್ತಾ ಇರ್ತಿದ್ವಿ, ಬೇಡ ಅಂತ ಹೇಳಿರೋದು ಉಂಟು. ಎಷ್ಟೊಂದು ದಿನ ತನಕ ಯಾವಾಗ ನಾನು ರಿಪ್ಲೇಸ್ ಮಾಡ್ತಾರೋ ಇವ್ರು ನನ್ನನ್ನು ಅನ್ನೋದು ಇತ್ತು. ಅಂದರೆ ಇನ್ನೊಬ್ಬರು ಹೀರೋಯಿಂದು ಹಾಗೇ ಇತ್ತು, ನಂದು ಹಾಗೇ ಇತ್ತು. ಸೊ ಇಬ್ಬರದು ಕೋಆರ್ಡಿನೇಷನ್ಸ್ ಏನೋ ಮ್ಯಾಚ್ ಆಗ್ತಿರ್ಲಿಲ್ಲ, ಈ ಥರ ಇತ್ತು. ಬಟ್ ಯೋಗರಾಜ್ ಸರ್ ಇಸ್ ಲೈಕ್ ಈ ಕ್ಯಾರೆಕ್ಟರ್ಗೆ ಇದೇ ಹುಡುಗಿ ಪರ್ಫೆಕ್ಟ್ ಅಂತ ಅವ್ರು ನನ್ನ ಜೊತೆ ನಿಂತ್ಕೊಂಡ್ರು. ಅವರು ನಮ್ಮ ಸಂತೋಷ್ ಸರ್, ನಮ್ಮ DOP ಸರ್, ಇವರೆಲ್ಲ ನನ್ನ ಜೊತೆ ನಿಂತ್ಕೊಂಡ್ರು, ರೀಪ್ಲೇಸ್ ಮಾಡೋಕ್ಕೆ ಬಿಡಲಿಲ್ಲ. ಸೊ ಈ ಥರದ್ದೆಲ್ಲ ನೋಡಿದ್ದೀನಿ ನಾನು. ಆಮೇಲೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಬೇರೆ ರಾಶಿಕಾ, ಬಿಗ್ ಬಾಸಿಂದ ಬಂದಾದ್ಮೇಲೆ ಬೇರೆ ರಾಶಿಕಾ. ಫುಲ್ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಆಚೆ ಬಂದಿದ್ದೀನಿ ಇವಾಗ. ಸೂಪರ್, ಚೆನ್ನಾಗಿದೆ ಜರ್ನಿ. ಇರಬೇಕು, ಹಿಂಗೆ ಇರಬೇಕು ಹೆಣ್ಮಕ್ಳು. ಮುಂದಿನ ದಿನಗಳಲ್ಲಿ 100% ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥ ಎಲ್ಲ ಮುನ್ಸೂಚನೆಗಳಿದ್ದಾವೆ. ನೀವು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಸಿಸ್ಟರಾ? ಇಲ್ಲ, ನಾನು ಅವ್ರ ಬಿಗ್ ಫ್ಯಾನ್. ಆಲ್ಮೋಸ್ಟ್ ಅವ್ರ ಸ್ಟೈಲ್ಗಳು ಸ್ವಲ್ಪ ಕಾಪಿ ಆಗುತ್ತೆ ಅಂತ ಅನ್ಸುತ್ತೆ ನನಗೆ. ನಂಗೆ ಅವ್ರು ಅಂದರೆ ತುಂಬ ಇಷ್ಟ. ನಾನು ಅವ್ರಿಗೆ ಎಷ್ಟೊಂದು ಸಲ ಹೇಳಿದ್ದೀನಿ. ಅವ್ರನ್ನ ನಾನು ಮೀಟ್ ಮಾಡಿದಾಗಲೂ ಕೂಡ ಅವ್ರ ಹತ್ರ ನಾನು ಬೇರೆ ಏನೂ ಮಾತಾಡ್ತಿಲ್ಲ. ಮ್ಯಾಮ್ ನಂಗೆ ನೀವಂದರೆ ಇಷ್ಟ, ಅಂದ್ಕೊಂಡು ಅವ್ರು ಆರಾಮಾಗಿರು, ನನಗೆ ಗೊತ್ತು ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ನನಗೆ ತುಂಬ ಏನಿಷ್ಟ ಅಂದರೆ ನಾನು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲೂ ಫಾಲೋ ಮಾಡ್ತಾಯಿದ್ದೆ. ಅವ್ರು ನನ್ನನ್ನು ಫಾಲೋ ಬ್ಯಾಕ್ ಮಾಡ್ತಾರೆ, ನನ್ನ ಫೋಟೋಸಿಗೆ ಲೈಕ್ ಮಾಡ್ತಾರೆ, ನನ್ನ ಸ್ಟೋರೀಸ್ ನೋಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಒಬ್ಳು ಫ್ಯಾನ್ಗೆ? ಅದಾದಮೇಲೆ ನಾನು ಒಂದ್ಸಲಿ ಅವ್ರ ಹತ್ರ ಫೋನಲ್ಲಿ ಹೇಳಿರ್ತೀನಿ, ನಾನು ತನನಮ್ ಸಿನಿಮಾದಲ್ಲಿ ಒಂದು ಸಾಂಗ್ ನಿಮ್ಮ ಜೊತೆ ಮಾಡಿದ್ದೀನಿ ಅಂತ. ಅದನ್ನ ನೆನ್ಪಿಟ್ಕೊಂಡು ನನ್ನ ಸಿನಿಮಾ ಪ್ರಮೋಷನಲ್ಲಿ ನಾನು ಮಾತಾಡೋಕ್ಕಿಂತ ಮುಂಚೆ ಅವ್ರು ನನ್ನ ಜೊತೆ ಮಾತಾಡ್ತಾರೆ, ರಾಶಿಕಾ ಅಂತ ಮಾತಾಡ್ತಾರೆ. ಏನು ಬೇಕು ನನಗೆ ಅವರಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆ್ಯಕ್ಚುಲಿ ಹೀರೋಯಿನ್ ಆಗೋಕ್ಕೂ ಅವರೇ ಕಾರಣ. ಯಾಕೆ ಅಂತ ಹೇಳ್ತೀನಿ. ನಾನು ಅವ್ರನ್ನ ಮೀಟ್ ಮಾಡಬೇಕು, ಅವ್ರನ್ನ ನೋಡಬೇಕು ಅಂತ ನಾನು ಹೀರೋಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ನಾನೇನೋ ನನಗೆ ಹೀರೋಯಿನ್ ಆಗಬೇಕು, ನನ್ನ ಸ್ಕ್ರೀನಲ್ಲೇನೋ ಇರಬೇಕು ಅಂತ, ನಾನು ರಮ್ಯಾ ಮ್ಯಾಮ್ನ ಮೀಟ್ ಮಾಡ್ಬೋದು, ಒಂದು ಚಾನ್ಸ್ ಸಿಗುತ್ತೆ ಅಂತ ನಾನು ಹೀರೋಯಿನ್ ಆಗೋದು. ಅದು ತುಂಬ ಖುಷಿ ಆಯಿತು. ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ರು ಇನ್ನೂ ಖುಷಿ ಆಗುತ್ತೆ ನನಗೆ. ಹೀರೋ ಯಾರು ಇಷ್ಟ ಆಗ್ತಾರೆ ನಿಮಗೆ ಅಂತ ಹೇಳಿ, ಯಾರ ಜೊತೆ ಆ್ಯಕ್ಟ್ ಮಾಡಲೇಬೇಕು ಅಂತ? ಆ ಥರ ಎಲ್ಲ ಏನಿಲ್ಲ. ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ಯಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ಶಿವರಾಜ್ ಕುಮಾರ್ ಸರ್, ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಬೇಕು ನಾನು. ಫೇವ್ರೇಟ್ ಅಂತ ಬಂದರೆ ರಮ್ಯಾ ಮೇಡಮ್ ಜೊತೆ ಬೇರೆ ಯಾರು ಫೇವ್ರೇಟ್ ಅಂತ? ಸುದೀಪ್ ಸರ್ ಅವ್ರ ಜೊತೆ ಅವಕಾಶ ಸಿಕ್ಕರೆ ಹೆಂಗಿರುತ್ತೆ ನಿಮ್ಮ ರಿಯಾಕ್ಷನ್? ತುಂಬ ಖುಷಿ ಆಗುತ್ತೆ. ಅವನ್ನ ನಾನು ಎವ್ರಿ ವೀಕ್ ಸುದೀಪ್ ಸರ್ ಅಂದರೆ ಹೆಂಗಿರುತ್ತೆ ಅಂದರೆ, ಫ್ರೈಡೇ ಬಂತು ನಮ್ಗೆ ಫುಲ್ ಆ ವೀಕ್ ಎಪಿಸೋಡ್ ಮುಗೀತು ಅಂತ ಅಂದರೆ ನಮಗೆ ನೆಕ್ಸ್ಟ್ ವೀಕ್ ಯಾವಾಗ ಮತ್ತೆ ಸುದೀಪ್ ಸರ್ ಬರ್ತಾರೆ, ಸುದೀಪ್ ಸರ್ ವಾಯ್ಸ್ ಯಾವಾಗ ಕೇಳ್ತೀವಿ. ಅಲ್ಲಿ ಕುತ್ಕೊಂಡು ರಾಶಿಕಾ ಅಂತ ಹೇಳ್ತಾರೆ ಗೊತ್ತಾ, ಅದೇ ನಮಗೆ ಲೈಫಲ್ಲಿ ನಾವು ಏನೋ ಅಚೀವ್ ಮಾಡಿರೋ ಫೀಲ್ ಬರುತ್ತೆ. ಯಾಕಂದರೆ ಅವ್ರನ್ನ ಮೀಟ್ ಮಾಡೋಕ್ಕೆ ಎಷ್ಟೊಂದು ಜನ ಕಾಯ್ತಿರ್ತಾರೆ. ಅವ್ರು ನಮಗೋಸ್ಕರ ಬರ್ತಾರೆ, ನಾವು ಮಾಡಿರೋ ತಪ್ಪುಗಳನ್ನ ಹೇಳ್ತಾರೆ, ತಿದ್ದುತ್ತಾರೆ, ಬೇಜಾರಾಗಿದ್ದಾಗ ಸ್ಮೈಲ್ ಮಾಡಿ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಒಬ್ಳು ಫ್ಯಾನ್ಗೆ? ಅವ್ರಿಗೋಸ್ಕರ ವೇಟ್ ಮಾಡ್ತಿರ್ತೀವಿ ಎವ್ರಿ ವೀಕ್ ನಾವು. ಓಕೆ, ನಿಮ್ಮ ತಮ್ಮನಿಗೆ ಕೇಳ್ತಾ ಇದ್ದೆ, ಸೂರಜ್ ಭಾವ ಆದರೆ ಓಕೆನಾ ನಿಮಗೆ? ಒಂದು ಕೇಸ್ ಅವ್ರಿಬ್ರಿಗೆ ಇಷ್ಟ ಆಗಿ ಮದುವೆಗಿದ್ವಿ ಆದರೆ ಅವ್ರು ಭಾವ ಆಗಿಬಿಡ್ತಾರೆ, ನಿಮ್ಗೆ ಇಷ್ಟ ಆಗುತ್ತಾ ಅಂತ? ಯಾಕಂದರೆ ನೀವು ಸ್ವಲ್ಪ ಸಿಟ್ಟಾದರೂ ಕೂಡ ಅದು ಕಾಮಾಗಿ ತೊಗೊಂಡು ಹೋಗ್ತಾರೆ. ನಿಮಗೆ ಬೇಕಾದ ಎಲ್ಲ ಲಕ್ಷಣಗಳು ಕಾಣಿಸ್ತು ನಮಗೆ. ಹೇಗೆ ಅನಿಸುತ್ತೆ ಅವ್ರು ಸೂರಜ್ ಅವ್ರ ಬಗ್ಗೆ? ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಲವ್ ಮದುವೆ ಅಂತ ಬಂದರೆ ಓಕೆನಾ ಅಂತ? ಇಲ್ಲ, ನನ್ನ ಒಳ್ಳೆ ಫ್ರೆಂಡ್ ಆ್ಯಂಡ್ ಈಸ್ ಮೈ ಬೆಸ್ಟ್ ಫ್ರೆಂಡ್ ಬಿಗ್ ಬಾಸ್ ಮನೇಲಿ. ಆ ಫ್ರೆಂಡ್ಶಿಪ್ ನಾನು ಆಚೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಬಟ್ ಲವ್ ಮದುವೆ ಇದೆಲ್ಲ ಏನೂ ಇಲ್ಲ. ಲವ್ ಬ್ರೇಕಪ್ ಈ ಥರದ್ದು ಏನಾದ್ರು ಇದೆಯಾ ನಿಮ್ಮ ಸ್ಟೋರಿಯಲ್ಲಿ, ಲೈಫಲ್ಲಿ? ಅದೆಲ್ಲ ಆಯಿತು ಹೋಯ್ತು. ಇವಾಗ ಏನಿದ್ರು ಕೆರಿಯರ್ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ ಮಾತ್ರ, ಅಷ್ಟೇ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಈಗ ಪ್ರೆಸೆಂಟ್ ನೀವು ಹೊರಗೆ ಬಂದಾಯಿತು, ಯಾರು ಗೆದ್ದರೆ ಖುಷಿ ಕೊಡುತ್ತೆ? ಯಾರು ಗೆಲ್ಲಬೇಕು ನಿಮಗೆ ಅಂತ ಹೇಳಿ? ಯಾರು ಗೆಲ್ಲಬಹುದು? ಗೆಲ್ಲಬೇಕು ಧನು, ರಘುವಣ್ಣ. ಗೆಲ್ಲಬಹುದು ಗಿಲ್ಲಿ. ಓಕೆ, ಯಾರು ಈ ಸೆಕೆಂಡ್ ಯಾರು ಬರಬಹುದು ಅಂತ ಅನ್ಸುತ್ತೆ ಅಂತ ಹೇಳಿ? ಸೆಕೆಂಡ್ ಐ ಥಿಂಕ್ ಅಶ್ವಿನಿ ಅವರು. ರಕ್ಷಿತಾ ಅವ್ರಿಗೆ ನಿಜಕ್ಕೂ ಕನ್ನಡ ಬರುತ್ತಾ ಅಥವಾ ಬಾರದ ಹಾಗೆ ನಾಟಕ ಮಾಡ್ತಾರಾ ಅಂತ ಹೇಳಿ?
ಸ್ಟಾರ್ಟಿಂಗಲ್ಲಿ ನನಗೂ ಇದೇ ಕನ್ಫ್ಯೂಷನ್ ಇತ್ತು ರಕ್ಷಿತನ ವಿಷಯದಲ್ಲಿ. ಬಿಕಾಸ್ ಅವಳು ಸ್ಟಾರ್ಟಿಂಗ್ ಬಂದಾಗ ತುಂಬ ಪದ ಬಳಕೆ ರಿಪೀಟೆಡ್ ಮಾಡ್ತಿರ್ತಾಳೆ, ಲೈಕ್ ಅಂತ. ಅದೊಂದು ವಾರದಲ್ಲೇ 1-2-3 ಡೇಸಲ್ಲಿ ಕಡಿಮೆ ಆಗೋಗ್ಬಿಡತ್ತೆ, ಲೈಕ್ ಅನ್ನೋದು ಸ್ಟಾಪ್ ಆಗಿಬಿಡತ್ತೆ. ಆ್ಯಂಡ್ ಅವಳು ಮಾತಾಡ್ಬೇಕಾದ್ರೆ ಜಗಳ ಮಾಡ್ಬೇಕಾದ್ರೆ ಸ್ಪಷ್ಟ ಕನ್ನಡ ಬರುತ್ತೆ. ನಾವೇ ಒಂದೊಂದ್ಸಲಿ ವರ್ಡ್ಸ್ ಯೂಸ್ ಮಾಡಿರಲ್ಲ, ಅಷ್ಟೆಲ್ಲ ಯೋಚನೆ ಮಾಡಿ ಪಟ ಅಂತ ಕನ್ನಡ ಮಾತಾಡ್ತಾಳೆ. ಬಟ್ ಒಂದೊಂದ್ಸಲಿ ಈ ಹುಡುಗಿಗೆ ಅರ್ಥ ಆಗಲ್ವಾ, ಅವಳಿಗೆ ಕನ್ನಡ ಬರಲ್ವ ಅಂತ ನಮಗೆ ಕನ್ಫ್ಯೂಷನ್ಸಲ್ಲಿ ನಾವೇ ಮಾತಾಡಿರೋದುಂಟು. ವೀಕೆಂಡ್ ಬಂದಾಗ ಅವಳು ಏನೂ ಮಾತಾಡಲ್ಲ, ತುಂಬ ಸೈಲೆಂಟ್ ಆಗ್ತಾಳೆ, ಏನು ಮಾತಾಡಲಿ ಅಂತ ಯೋಚನೆ ಮಾಡ್ತಾಳೆ. ಅಲ್ಲೂ ಅಷ್ಟೇ ಒಂದೊಂದು ಸಿಚುವೇಷನಲ್ಲಿ ರಕ್ಷಿತ್ ಅವಳು ಹೇಳೋದೆಲ್ಲ ಹೇಳ್ಬಿಡ್ತಾಳೆ, ಅದಾದಮೇಲೆ ಹೋಗ್ಬಿಟ್ಟು ನೀನು ಮಾಡಿದ್ದು ಹಿಂಗೆ ಅಂತಂದರೆ ತುಂಬ ಕನ್ಫ್ಯೂಸ್ ಆಗೋಗ್ತಾಳೆ. ಹೌದಾ, ನಾವು ಏನು ಹೇಳಿದ್ರು ಹೌದಾ, ಓಕೆ ಹಿಂಗೂ ಒಂದಿತ್ತ, ಹಿಂಗೂ ಮಾಡ್ಬೋದಿತ್ತು ಅಂತ ಆವಾಗ ಅವಳು ಕನ್ನಡ ಚೇಂಜ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ನಮಗೆ ಎಲ್ಲೋ ಮಿಸ್ ಹೊಡಿತಿತ್ತು. ಬಟ್ ಹೋಗ್ತಾ ಅವಳು ಓಕೆ ಅವಳು ಮಾತಾಡೋದೇ ಹಂಗೆ ಅನಿಸುತ್ತೆ. ಅವಳು ಜಗಳ ಅಂತ ಬಂದಾಗ ಐಪರ್ ಆಗ್ತಾಳಲ್ವ, ಅವಾಗ ಗೊತ್ತಾಗಲ್ಲ ನಮಗೂ, ಆ ಒಂದು ಇದರಲ್ಲಿ ಫ್ಲೋ ಅಲ್ಲಿ ಬಂದ್ಬಿಡತ್ತೆ ಮಾತುಗಳು. ಹಾಗೆ ಕಾವ್ಯ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಕಾವ್ಯ ಬಗ್ಗೆ ನನಗೆ ಕಾವ್ಯ ಮತ್ತು ಸ್ಪಂದನ ಇಬ್ಬರ ಬಗ್ಗೆನೂ ಒಪಿನಿಯನ್ ಅನ್ನೋದಿಲ್ಲ. ಬಟ್ ಚೆನ್ನಾಗಿ ಆಡ್ತಾ ಇದ್ದಾಳೆ, ಆಟ ಆಡಲಿ. ಓಕೆ, ಯಾರನ್ನ ಬಿಗ್ ಬಾಸ್ ಜರ್ನಿಯಿಂದ ಕಂಪ್ಲೀಟ್ ಇಲ್ಲಿ ಬಂದಮೇಲೂ ಕೂಡ ಕಾಂಟ್ಯಾಕ್ಟ್ ಮಾಡಲ್ಲ, ಅವ್ರನ್ನ ಡಿಲೀಟ್ ಮಾಡಿಬಿಡ್ತೀನಿ, ಅವ್ರ ವಿಚಾರಕ್ಕೂ ಹೋಗಲ್ಲ ಅಂತಿದ್ರೆ ಯಾರನ್ನ ಅಂತ ಹೇಳಿ ನೇರವಾಗಿ ಹೇಳೋದಾದ್ರೆ? ಅವ್ರ ವಿಷಯಕ್ಕೂ ಹೋಗಲ್ಲಪ್ಪ ಅವರ ಧ್ರುವಂತ್ ಅವರು. ಯಾಕೆ ಅವರು ಅಂದರೆ ಅವ್ರಿಗೆ ಗೊತ್ತಿತ್ತ ಅಂತ ಹಿಂಗೆ ಆಡಿದ್ರೆ ಜನ ಇದನ್ನು ಇಷ್ಟಪಡ್ತಾರೆ ಅನ್ನೋ ಥರ ಅಲ್ಲ ಇತ್ತ ಹೆಂಗೆ ಅಂತೇಳಿ ಹೆಂಗೆಂಗೋ ಇತ್ತೀಚೆಗಂತೂ ಬೇರೆ ಬೇರೆ ಥರನೇ ಪ್ರಯತ್ನಗಳು ಸಾಕ್ತಾ ಇತ್ತು ಅವ್ರದ್ದು. ನಿಮ್ಗೆ ಅನ್ನಿಸ್ತಾ ಇತ್ತಾ ಅಂತ ಹೇಳಿ? ನನಗೆಲ್ಲ ಅನ್ನಿಸ್ತು ಅಂದರೆ ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿ ಬಂದಾದ್ಮೇಲೆ ಅನ್ನಿಸ್ತು. ಯಾಕಂದರೆ ಅವ್ರ ಬಾಯಲ್ಲಿ ಬರ್ತಿತ್ತು, ಓಕೆ ನಾವೇನೋ ಮಾಡಿರೋದಕ್ಕೆ ಸೀಕ್ರೆಟ್ ರೂಮಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಇದ್ದಾರೆ, ನಾವು ಅಷ್ಟೆಲ್ಲ ಎಂಟರ್ಟೈನ್ ಮಾಡಿದ್ದೀವಿ ಅಂದ್ಕೊಂಡು. ಆಮೇಲೆ ಬಂದವರೆಲ್ಲ ಮನೇಲಿ ಹೇಳ್ತಿರು ತುಂಬ ಎಂಟರ್ಟೈನ್ ಮಾಡಿದ್ರು, ನೀವು ಯಾವ ಎಪಿಸೋಡ್ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಿದ್ದು ಎಪಿಸೋಡ್ ನೋಡಿ ಅಂತೆಲ್ಲ ಹೇಳಿದಾಗ ಅವರಲ್ಲಿ ಯಾವಾಗಲೂ ಇದೆ. ಅವ್ರಿಗೆ ಯಾರನ್ನ ನಾನು ಹೇಳಿಬಿಟ್ರೆ ಫುಲ್ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಅದೊಂದು ಬೇರೆ ಮೂಡ್ಗೆ ಹೋಗ್ತಾರೆ ಅವರು. ಆವಾಗ ಅವ್ರು ಮತ್ತೆ ಅದನ್ನು ಜಾಸ್ತಿ ಮಾಡಿಕೊಂಡ್ರು ಅಂತ ಅನ್ನಿಸ್ತು. ಓಕೆ ಇದು ಪ್ಲಸ್ ಆಗಿದೆ ನನಗೆ, ಈ ಪ್ಲಸ್ನ ನಾನು ಇನ್ನೂ ಪ್ಲಸ್ ಮಾಡ್ಕೋತೀನಿ ಅಂತ ಅವ್ರು ಹಾಗೆ ಕಂಟಿನ್ಯೂ ಮಾಡಿದ್ರು. ಓಕೆ, ಸುದೀಪ್ ಸರ್ ಮೊನ್ನೆ ಅವರಿಗೆ ಅಷ್ಟೆಲ್ಲ ಹೊಗಳಿದಾಗ ಅದಾದ್ಮೇಲೆ ಮನೇಲಿ ಹೆಂಗಿತ್ತು ರಿಯಾಕ್ಷನ್ ಅಂತ ಅವ್ರಿಬ್ಬರದ್ದು? ಯಾಕಂದರೆ ನಮಗೆ ಅದೆಲ್ಲ ಏನು ತೋರಿಸಲ್ಲ, ಒಂದು ಕಾಲ್ ಅವರು ಅಷ್ಟೇ. ಹೇಗಿತ್ತು ಅಂತ ಹೇಳಿ ಆ ಟೈಮಲ್ಲಿ ಅವರು ಹೊರಗೆ ಬಂದು ಬ್ರೇಕ್ ಟೈಮಲ್ಲಿ ಅವ್ರು ಹೋಗಲಿ ಅವರೆಲ್ಲ ಕೊಟ್ರಲ್ಲ ಅದೆಲ್ಲ ಅವ್ರಿಗೆ? ಇಲ್ಲ, ನನಗೆ ನಾನು ಧ್ರುವಂತ್ ಎಲ್ಲಿದ್ದಾರೆ ಅನ್ನೋದು ಅವರೆಲ್ಲ ಓಡಾಡ್ತಿರೋ ನಾನು ಆ ಕಡೆ ನೋಡೋದು ಇಲ್ಲ. ಅವ್ರು ಹೇಳಿದ್ದು ಒಂದು ಕೇಳಿಸ್ಕೊಂಡೆ, ಇದಿಷ್ಟು ನಮ್ಮ ಅಮ್ಮಂಗೆ ಸೇರಬೇಕು, ಇದು ಚಾಕ್ಲೇಟ್ನು ನಾನು ಗಿಲ್ಲಿ ಏನೋ ಚಾಕ್ಲೇಟ್ ಕೊಡು ಅಂತೇನೋ ಕೇಳಿದಾಗಲೂ ಕೂಡ ಇಲ್ಲ ಇದೆಲ್ಲ ನಮ್ಮ ಅಮ್ಮಂಗೆ ಸೇರ್ಬೇಕು, ಇದು ಅಮ್ಮಂಗೆ ಕಂಪ್ಲೀಟಾಗಿ ಕೊಡೋದು ಅಂತ ಹೇಳ್ತಾರೆ. ಆಮೇಲೆ ಅಶ್ವಿನಿ ಮ್ಯಾಮ್ ಅಳ್ತಾರೆ. ಅಶ್ವಿನಿ ಮ್ಯಾಮ್ಗೆ ಯಾವಾಗಲೂ ಇರುತ್ತೆ ನನಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು, ನನಗೆ ಕಿಚ್ಚನ ಚಪ್ಪಾಳೆ ಬೇಕು ಅಂತ ಯಾವಾಗಲೂ ಅದನ್ನು ಹೇಳ್ಕೊತಾ ಇರ್ತಾರೆ ಅವರು. ಸೊ ಅವರು ಸ್ವಲ್ಪ ಹತ್ರ ಎಮೋಷ್ನಲ್ ಆದರು ಅಂತ ಅನ್ನಿಸ್ತು. ಓಕೆ, ಪ್ಯಾರಿಸ್ ನಿಮ್ಮದ ಹಾಡು ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಆ್ಯಂಡ್ ಒಳ್ಳೆ ಹಿಟ್ ಕೂಡ ಆಗಿದೆ. ಕೇಳೋಣ ಅಂತ ಅನಿಸುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ರವಿಚಂದ್ರನ್ ಸರ್ ಜೊತೆಗಿನ ಜರ್ನಿ ಬಗ್ಗೆ ಮಾತಾಡೋದಾದ್ರೆ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಕೂಡ ಬಂದಿದ್ರು. ನಂಗೆ ರವಿ ಸರ್ನೇ ಮುಂಚೆಯಿಂದನೂ ಇಷ್ಟ. ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಅದೆಲ್ಲ ನಾನು ಇವಾಗಲೂ ಕೇಳ್ತಿರ್ತೀನಿ. ಹೇಗೆ ಅಂದರೆ ಅವ್ರ ಮೂವಿಲಿರೋ ಹೀರೋಯಿನ್ಸ್ ಸ್ಯಾರಿ, ಅವ್ರು ಯಾವಾಗಲೂ ಹೀರೋಯಿನ್ಸ್ನ ಸ್ಯಾರಿಲಿ ತೋರಿಸ್ತಾರೆ ಅಲ್ಲ, ಅವೆಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಚೆನ್ನಾಗಿ ಹೀರೋಯಿನ್ನ ತೋರಿಸ್ತಾರೆ. ಆ ಸ್ಮೈಲ್, ಆ ಕಣ್ಣುಗಳು, ಈವನ್ ಐ ಲ್ಯಾಶಸ್ ಕೂಡ ಅಷ್ಟು ನೀಟಾಗಿ ಫೋಕಸ್ ಮಾಡಿ ತೋರಿಸಿರ್ತಾರೆ ಹೀರೋಯಿನ್ನ ಅನ್ನೋದೆಲ್ಲ ಯಾವಾಗಲೂ ಇರ್ತಿತ್ತು. ಬಟ್ ಅವ್ರ ಜೊತೆ ಫಸ್ಟ್ ನನಗೆ ಯಾವಾಗಲೂ ಇತ್ತು ಹೀರೋಯಿನಾಗಿ ಮಾಡಬೇಕು ಅಂತ. ಬಟ್ ಅವಾಗ ಚಿಕ್ಕವಳಾಗ್ಬಿಟ್ಟಿದೆ, ಹೀರೋಯಿನ್ನಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿತ್ತು. ಅದು ಈ ಥರ ನನಗೆ ನೆರವೇರ್ತು. ಫಸ್ಟ್ಗೆ ರವಿ ಸರ್ ಅಂತ ಅಂದಾಗ ಸಿಕ್ಕಾವಡೆ ಖುಷಿ ಆಯಿತು. ಬಿಗ್ ಬಾಸ್ ಮನೆಗೆ ಯಾರೋ ನನಗೆ ಗೊತ್ತಿರೋರು ಯಾರೋ ಇಬ್ಬರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಅಂತ ಫೀಲ್ ಆಯಿತು ನನಗೆ. ಯಾಕಂದರೆ ಯಾರನ್ನೂ ನಾವು ನೋಡಿರಲ್ಲ ಅಲ್ಲಿ, ಯಾರೋ ಎಸ್ಪೆಷಲಿ ನಮಗೆ ಗೊತ್ತಿರೋರು ಯಾರೋ ಬಂದಾಗ ತುಂಬ ಖುಷಿ ಆಗುತ್ತೆ. ಅವ್ರು ಯಾವಾಗಲೂ ಅವರು ಫ್ರೀ ಇದ್ದಾಗಲೂ ಕೂಡ ಕ್ಯಾರವ್ಯಾನಲ್ಲಿ ಹೇಳ್ತಿರ್ತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿರ್ತಾರೆ, ಸಿನಿಮಾ ಬಗ್ಗೆ ಹೇಳ್ತಿರ್ತಾರೆ. ನನಗೆ ಏನೇನು ಕರೆಕ್ಷನ್ಸ್ ಮಾಡ್ಕೊಳ್ಬೇಕು ಫ್ಯೂಚರಲ್ಲಿ ಅದನ್ನು ಹೇಳಿರೋದುಂಟು. ಈ ಥರ ಡ್ರೆಸ್ಅಪ್ ಆಗಬೇಕು ನೀನು, ಯಾವಾಗಲೂ ಹೀರೋಯಿನಿಗೆ ಕಣ್ಣು ತುಂಬ ಇಂಪಾರ್ಟೆಂಟ್, ಐ ಮೇಕಪ್ ಚೆನ್ನಾಗಿ ಮಾಡ್ಕೊ, ಮೇಕಪ್ ಕಡಿಮೆ ಮಾಡಿಕೊಂಡ್ರು ಪರವಾಗಿಲ್ಲ, ಐ ಮೇಕಪ್ ಚೆನ್ನಾಗಿ ಮಾಡ್ಕೊ, ಕಣ್ಣೇ ಇಂಪಾರ್ಟೆಂಟ್ ಆ್ಯಕ್ಟರ್ಗೆ ಅಂತೆಲ್ಲ ಹೇಳ್ತಿರ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ನನ್ನ ಹತ್ರ ತುಂಬ. ಸೊ ತುಂಬ ಖುಷಿಯಾಗಿದೆ. ಪ್ರೆಸೆಂಟ್ ನಿಮ್ಮ ಮನೆಯ ಸ್ಥಿತಿ ಎಲ್ಲ ಹೇಗಿದೆ? ನೀವು ಕೆಲಸ ಶುರು ಆದಮೇಲೆ ಹೇಗಿದೆ ಅಂತ ಹೇಳಿ, ರಾಣಿ ಥರ ಮನೆ ನಡೆಸ್ತಾ ಇದ್ದೀರಾ ಹೇಗೆ ಅಂತ ಹೇಳಿ?
ಇವಾಗೆಲ್ಲ ತುಂಬ ಚೆನ್ನಾಗಿದೆ. ಅಪ್ಪಂಗೂ ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ. ಅವರೇ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಏನಿದ್ರು ನಾನು ನನ್ನ ತಮ್ಮನ ನೋಡ್ಕೋತಾ ಇದ್ದೀನಿ. ಯಾಕಂದ್ರೆ ಅವ್ನು ಇವಾಗ 2nd PU ಮುಗಿಸಿ ಕಾಲೇಜ್. ನಂದೇನಿದೆ ಯಾಕಂದ್ರೆ ನನಗೆ ಖರ್ಚುಗಳು ಜಾಸ್ತಿ ಇರುತ್ತೆ, ನನ್ನನ್ನು ನಾನು ನೋಡ್ಕೋತಿರ್ತೀನಿ. ಆ್ಯಂಡ್ ಇವಾಗ ತುಂಬ ನಾನೇನೋ ಡಿಪೆಂಡ್ ಆಗಿದ್ದೀನಿ ಅಂತನೆಲ್ಲ ನನಗೆ ಹೇಳಿದಾಗ ಅವರು ಹೆಲ್ಪ್ ಮಾಡ್ತಾರೆ. ಹಾಗೆ ಬ್ಯಾಲೆನ್ಸ್ ಬಟ್ ತುಂಬ ಚೆನ್ನಾಗಿದೆ ಇವಾಗ. ಓಕೆ, ನೀವು ಮದುವೆ ಹುಡುಗ ಹೇಗಿರಬೇಕು ಹಾಗಾದರೆ? ನಾನು ಮದುವೆ ಆಗೋ ಹುಡುಗ ತಾಳ್ಮೆ, ಯಾಕಂದರೆ ನನಗೆ ತಾಳ್ಮೆ ಕಡಿಮೆ, ಅವನಿಗೆ ತಾಳ್ಮೆ ಜಾಸ್ತಿ ಇರಬೇಕು. ನಾನು ಹೇಳ್ದಲ್ಲೇ ನನ್ನ ಅರ್ಥ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಇರಬೇಕು. ಫಿನಾಲೆಗೆ ಯಾವ ರೀತಿ ರೆಡಿ ಆಗಿದ್ದೀರಾ ನೀವು ಅಂತ? ಇಲ್ಲಿಂದನೇ ಹೋಗ್ಬೇಕಲ್ಲ, ಹೇಗೆ ರೆಡಿ ಇದ್ದೀರಾ ಅಂತ? ಅದು ಇವಾಗ ನನ್ನ ತಮ್ಮ ಏನೋ ರೆಡಿ ಮಾಡ್ತಿದ್ದಾನೆಲ್ಲ ಔಟ್ಫಿಟ್ಸ್ನೆಲ್ಲದೂ ಕೂಡ. ಇನ್ನು ಇಲ್ಲಿ ಇಂಟರ್ವ್ಯೂ ಅನುಬಂಧ ಹೀಗೆ ಓಡಾಡ್ತಿದ್ದೀನಿ. ಇನ್ನು ಫಿನಾಲೆ ಬಗ್ಗೆ ಯೋಚನೆನೂ ಕೂಡ ಮಾಡಿಲ್ಲ. ಇಂಟರ್ವ್ಯೂ ಎಲ್ಲ ಮುಗಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಹೇಳೋದಿದ್ರೆ ಯಾರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಜರ್ನಿಲಿ ಇಲ್ಲಿ ಗಂಟ ನಿಮಗೆ ಸಾಥ್ ಕೊಟ್ಟು? ನಾನು ಫಸ್ಟು ನಮ್ಮ ಅಪ್ಪ ಅಮ್ಮಂಗೆ, ನನ್ನ ಫ್ಯಾಮಿಲಿಗೆ, ಕಲರ್ಸ್ ಚಾನಲ್ಗೆ, ಬಿಗ್ ಬಾಸ್ಗೆ, ಸುದೀಪ್ ಸರ್ಗೆ ಆ್ಯಂಡ್ ಕಂಟೆಸ್ಟೆಂಟಲ್ಲಿ ನಾನು ಯಾರಿಗಾರು ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಅದು ಸೂರಜ್ ಅಫ್ಕೋರ್ಸ್. ಯಾಕಂದರೆ ಆ ಜರ್ನಿಲಿ ನಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದ. ನನ್ನ ಮನೇಲಿ ನಾನು ಯಾರನ್ನೂ ಟ್ರಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅವನ ನಾನು ಟ್ರಸ್ಟ್ ಮಾಡ್ಕೊಂಡು ಏನು ಬೇಕಾದ್ರೂ ಹೇಳ್ಬೋದಿತ್ತು. ಅವನ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ದ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಏನೇನು ಕಲ್ತ್ರಿ? ಅನ್ನದ ಬೆಲೆ, ಸಂಬಂಧಗಳ ಬೆಲೆ, ಏನೇನು ಕಲ್ತ್ರಿ? ಏನು ಮಿಸ್ ಮಾಡ್ಕೋತೀರಾ ಅಂತೇಳಿ? ಬಿಗ್ ಬಾಸ್ನ ಮಿಸ್ ಮಾಡ್ಕೋತೀನಿ ನಾನು. ಬಿಗ್ ಬಾಸ್ ವಾಯ್ಸ್ನ ಮಿಸ್ ಮಾಡ್ಕೋತೀನಿ. ಯಾಕೆ ಅಂದರೆ ವೇಕಪ್ ಸಾಂಗಿಂದ ಸ್ಟಾರ್ಟ್ ಆಗ್ತಿತ್ತು ನಮ್ಮ ಡೇ. ಬಿಗ್ ಬಾಸ್ ಬಂದು ಮಾತಾಡಿಸ್ತಾಯಿದ್ರು, ಎಲ್ಲರೂ ಬನ್ನಿ ಗಾರ್ಡನ್ ಏರಿಯಾಗೆ ಅಂತಿದ್ರು, ಮೈಕ್ ಹಾಕೊಳ್ಳಿ ಅಂತಿದ್ರು. ಇದೆಲ್ಲ ಹೇಳ್ತಿದ್ದಾಗ ನಾವು ಒಂದು ಡಿಸಿಪ್ಲಿನ್ದಾಗಿದ್ವಿ. ಇಲ್ಲಿ ಎಷ್ಟೊತ್ತಿಗೆ ಬೇಕಾದ್ರೂ ಅಷ್ಟೊತ್ತಿಗೆ ಎದ್ದೇಳ್ತೀವಿ ಅಂತ ಫೋನ್ ಇಟ್ಕೊಂಡಿರ್ತೀವಿ. ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಿರಲ್ಲ. ನಮಗೆಲ್ಲ ಹೆಂಗೆ ಅನ್ಸುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮನ ಜೊತೆನೇ ಕೂತಿರ್ತೀವಿ, ಫೋನಲ್ಲಿರ್ತೀವಿ, ಟೈಮ್ ಕೊಡಲ್ಲ. ಬಟ್ ಇಲ್ಲಿ ಒಬ್ರ ಬಗ್ಗೆ ತಿಳ್ಕೊಳಕ್ಕೆ ನಾವು ಎಷ್ಟೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ನಿಮ್ಮ ಲೈಫಲ್ಲಿ ಏನಾಯಿತು, ನೀವು ಹೇಗಿದ್ರಿ ಅಂದ್ಕೊಂಡು ಸ್ವಲ್ಪ ಬೇಜಾರಲ್ಲಿದ್ದರೆ ಐ ಯು ಫೈನ್ ಅಂತ ಕೇಳ್ತೀವಿ. ಬಟ್ ಇಲ್ಲಿ ನಾವು ಅದೆಲ್ಲ ಎಫರ್ಟ್ಸೇ ಹಾಕಲ್ಲ. ಅಲ್ಲಿ ಎಷ್ಟು ಎಫರ್ಟ್ಸ್ ಹಾಕ್ತೀವಿ ನಾವು, ಆ ಎಫರ್ಟ್ಸ್ ಎಲ್ಲ ಹಾಕಬೇಕು ಅಂತ ಕಲಿತೆ. ಊಟದ ವಿಚಾರ ನಾನೆಲ್ಲರೂ ಹೋಗಿ ಆರ್ಡರ್ ಮಾಡಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಬಿಟ್ಬಿಟ್ಟು ಬಂದುಬಿಡ್ತಿದ್ದೆ. ತುಂಬ ಫುಡ್ ವೇಸ್ಟ್ ಮಾಡಿದ್ದೀನಿ ನಾನು. ಅದನ್ನು ಮಾಡಬಾರ್ದು ಅಂತ ಕಲಿತೆ. ಯಾಕಂದರೆ ಒಂದೊಂದು ಮೊಟ್ಟೆನೂ ನಾವು ಕದ್ದಿಟ್ಕೊಳ್ತಾ ಇದ್ವಿ. ನಮಗೆ ಒಂದೊಂದು ಬನಾನಾ, 2 ಬನಾನಾಸಿ, 1 ಆ್ಯಪಲ್ ಇರ್ತಿತ್ತು. ಅದನ್ನೆಲ್ಲ ಕದ್ದು ಬಟ್ಟೆಲೆಲ್ಲ ಸುತ್ತು ಇಡ್ತಿದ್ವಿ ನಮಗೆ. ಯಾಕಂದರೆ ಟಾಸ್ಕ್ ಹೋಗೋಕ್ಕಿಂತ ಮುಂಚೆ ತಿನ್ಕೊಂಡು ಹೋಗೋಣ ಅಂದ್ಕೊಂಡೆಲ್ಲ. ಊಟದ್ದು ಅಷ್ಟೇ, ನೀನು ಬಿಡ್ತಾ ಇದೆಯಾ, ಕೊಡು ನನ್ನ ಪ್ಲೇಟ್ಗೆ ಹಾಕು ಅಂತ ಹಾಕೊಂಡು ನಾವು ತಿಂದಿರೋದು ಉಂಟು. ಊಟದ ಬೆಲೆ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ ನಾನು ಬಿಗ್ ಬಾಸ್ ಮನೇಲಿ ಕಲಿತೆ. ಯಾಕಂದರೆ ಇಲ್ಲಿ ಆ ಥರ ತುಂಬ ಮೂಮೆಂಟ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಅದನ್ನ ಬಿಟ್ಟು ನಾವು ಏನೋ ದೊಡ್ಡದಕ್ಕೆ ಟ್ರೈ ಮಾಡ್ತಿರ್ತೀವಿ, ಇದು ಬೇಡ ಅದಕ್ಕೇನೋ ಟ್ರೈ ಮಾಡೋಣ ಅಂದ್ಕೊಂಡು. ಬಟ್ ಹಂಗಲ್ಲ, ಚಿಕ್ಕ ಮೂಮೆಂಟ್ಸ್ನ ಎಂಜಾಯ್ ಮಾಡೋದನ್ನ ಕಲಿಬೇಕು. ಅದನ್ನು ಕಲಿತೆ. ಬಿಗ್ ಬಾಸ್ ಮನೆಗೆ 100% ಲಕ್ಷ ಸುರಿದಿದ್ದೀರಾ ಹೋಗೋದಕ್ಕೆ ಅನ್ನೋದು ನಮಗೆ ನೀವು ರೆಡಿ ಆಗಿರೋದ್ರಲ್ಲೇ ಗೊತ್ತಾಗ್ತಿದೆ. ಹೇಳ್ಕೋಬಹುದೇ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಅಂತ ಹೇಳಿ? ಲಕ್ಷ ಎಲ್ಲ ಖರ್ಚು ಮಾಡಿಲ್ಲ ನಾನು. ಏನು 1.5 ನಾನು ಹೋಗೋಕ್ಕಿಂತ ಮುಂಚೆ ಶಾಪ್ ಎಲ್ಲ ಮಾಡಿ ಎಲ್ಲ ಮಾಡಿ ಹೋಗಿದ್ದೆ. ಅದಾದಮೇಲೆಲ್ಲ ನಮ್ಮ ಮನೆಯವ್ರು ನೋಡ್ಕೊಂಡಿದ್ದಾರೆ. ಅದಾದಮೇಲೆ ಎಷ್ಟು ಲಕ್ಷ ಖರ್ಚಾಗಿದೆ ಗೊತ್ತಿಲ್ಲ ನನಗೆ. ಅದಾದಮೇಲೆ ಹೇಳ್ತಿದ್ದೆ ಕ್ಯಾಮ್ರಾ ಹತ್ರ ಬಂದು, ತುಂಬ ವೇಸ್ಟ್ ಮಾಡಬೇಡಿ, ಒಳ್ಳೊಳ್ಳೆ ಔಟ್ಫಿಟ್ಸ್ಗಳು ಬರ್ತಿದೆ. ಯಾಕಂದರೆ ಇನ್ನೂ 2-3 ತಿಂಗಳಿದ್ರು ನನ್ನ ಹತ್ರನೇ ಅಷ್ಟು ಬಟ್ಟೆಗಳಿತ್ತು, ಅದನ್ನೇ ಕೊಟ್ಟು ಕಳಿಸಿ ನನಗೆ ಅಂತಲೂ ಹೇಳ್ತಾ ಇದ್ದೆ. ಸೊ ಎಸ್, ಖರ್ಚು ಮಾಡಿದ್ದೀನಿ ಒಂದು ರೇಂಜ್ಗೆ. ಮತ್ತೆ ಸಿಗ್ತಾ ಇರೋಣ. ಯಾಕಂದರೆ ನೀವು ಫಿಲಮಲ್ಲಿ ಇರ್ತೀರ, ನಾವು ಬರಲೇಬೇಕು. ನಿಮ್ಮ ಮುಂದಿನ ಜರ್ನಿ ಸೂಪರ್ ಆಗಿರಲಿ, ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಸಿಗಲಿ, ಎಲ್ಲ ಭಾಷೆಗಳಲ್ಲೂ ಕೂಡ ಮಿಂಚಿ, ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ನಿಮ್ಮನ್ನು ಪ್ರೀತಿ ಮಾಡುವಂತಹ ಹೃದಯಗಳಿಗೆ, ನಿಮ್ಮನ್ನು ಪ್ರೀತಿಸಿ ಇಲ್ಲಿ ತನಕ ಕರ್ಕೊಬಂದಂತಹ ಮನಸ್ಸುಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಚಿಕ್ಕದು ಥ್ಯಾಂಕ್ ಯು ಅಂತ ಹೇಳೋದು. ಯಾಕಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ 1-2-3 ವೀಕ್ಸ್ ನಾನೆಲ್ಲೋ ನನ್ನ ಜರ್ನಿಲಿ ಇರ್ತೀನಿ ಅನ್ಸುತ್ತೆ. ಯಾಕಂದರೆ ಯಾರಿಗೂ ರಾಶಿಕಾ ಅನ್ನೋದು ಗೊತ್ತಿರಲ್ಲ, ನನ್ನ ಬಗ್ಗೆ ಇನ್ನೂ ಏನೋ ಅರ್ಥನೇ ಮಾಡ್ಕೊಂಡಿರಲ್ಲ. ಐ ಥಿಂಕ್ ನಾಮಿನೇಟ್ ಆದ್ರೆ ಎಲಿಮಿನೇಟ್ ಆಗೋಗ್ತೀನಿ ಅನಿಸುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ 15 ವಾರ, ಅದರಲ್ಲಿ 2-3 ವಾರ ಅಷ್ಟೇ ನಾನು ಸೇಫ್ ಆಗಿದ್ದಿದ್ದು. ಪ್ರತಿ ವಾರ ನಾಮಿನೇಷನಲ್ಲಿ ಇರ್ತಿದ್ದೆ ನಾನು. ಪ್ರತಿ ವಾರ ಇವಳೇನೋ ಮನೇಲಿದ್ದಾಳೆ, ಮನೇಲಿ ಮಾಡ್ತಿದ್ದಾಳೆ, ಶೀಸ್ ಎಂಟರ್ಟೈನಿಂಗ್. ನನ್ನಲ್ಲಿರೋ ಪಾಸಿಟಿವ್ ಸೈಡ್ನ ನೋಡಿ ನನ್ನನ್ನು ಸೇವ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಎಲ್ಲರಿಗೂ ಮನೆ ಮಗಳಾಗಿದ್ದೀನಿ. ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಋಣಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ರಾಶಿಕಾ. ನಿಮ್ಮ ಕನಸೆಲ್ಲ ನನಸಾಗಲಿ, ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಹೋಗಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದು ರಾಶಿಕಾ ಅವರ ಮಾತುಗಳು. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.